ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಪ್ರಚಲಿತ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದಿಷ್ಟು ಸಾಮಾನ್ಯ ಜ್ಞಾನದ ವಿಷಯ ವಸ್ತುಗಳನ್ನು ಪರಿಚಯ ಮಾಡತಕ್ಕಂಥ ಪ್ರಯತ್ನ. ಕರೆಂಟ್ ಅಫೇರ್ಸ್ ಬೇಸ್ಡ್ ಆನ್ GK ಕ್ವಶನ್ಸ್ ಅನ್ನುವಂಥದ್ದು ಸುದ್ದಿಯಲ್ಲಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಜೊತೆಗೆ ಒಂದಿಷ್ಟು GK ಮಾಹಿತಿ ತಮ್ಮ ಮುಂದೆ ಏನಂತ ಕೇಳಿದಾಗ ತಿಳಿಸ್ತಕ್ಕಂಥ ಪ್ರಯತ್ನ. ಹಾಗಾದ್ರೆ ತಡ ಮಾಡದೆ ನೇರವಾಗಿರ್ತಕ್ಕಂಥ ಫಸ್ಟ್ ಕ್ವಶನ್ ಯಾವುದು ಅಂತ ಕೇಳಿದಾಗ ನೋಡಿ, ಇತ್ತೀಚೆಗೆ 2023ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರಂತ ಪ್ರಶ್ನೆ ಕೇಳನ್ರಿ. ಇತ್ತೀಚೆಗೆ ಏನಂತ ಕೇಳಿದಾಗ ರೀಸೆಂಟ್ ಆಗಿ 2023ನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರು ಪಡೆದಾರ ಅಂತ ಕೇಳ್ಯಾನ. ಅಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಏನು ಕೊಟ್ಟನ್ ಸರ್ ಅಂತ ಕೇಳಿದಾಗ ಮುಡ್ನಾಕೋಡು ಚಿನ್ನಸ್ವಾಮಿ ಅಂತೇಳಿ ಕೊಟ್ಟಾನ್ರಿ. ಸೆಕೆಂಡ್ ಒನ್ ವೀರಪ್ಪ ಮೊಯ್ಲಿ ಅಂತ ಕೊಟ್ಟಾನ. ಅದರ ಜೊತೆಗೆ ಲಕ್ಷ್ಮೀಶ್ ತೋಲ್ಪಾಡಿ ಅಂತೇಳಿ ಕೊಟ್ಟಾನ. ಆಪ್ಷನ್ ಡಿ DS ನಾಗಭೂಷಣ್ ಅಂತ ಕೊಟ್ಟಾನ. ಇದರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಯಾರು ಸರ್ ಇತ್ತೀಚೆಗೆ ಆಯ್ಕೆ ಆಗ್ಯಾರ ಅಂತ ಕೇಳಿದಾಗ ನೋಡಿ, ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಏನು ಸರ್ ಅಂದ್ರ ಲಕ್ಷ್ಮೀಶ್ ತೋಲ್ಪಾಡಿ ಅನ್ನುವಂಥ ಹಿರಿಯ ಸಾಹಿತಿಗೆ ಇತ್ತೀಚೆಗೆ ನಾವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಘೋಷಣೆ ಮಾಡಿದ್ವಿ. ಆ ಲಕ್ಷ್ಮೀಶ್ ತೋಲ್ಪಾಡಿ ಅನ್ನುವಂಥ ವ್ಯಕ್ತಿಗೆ ಸಂಬಂಧಪಟ್ಟಂತ ಒಂದು ಯಾವ ಕೃತಿಗೆ ಸರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗ್ಯದಂತ ನಾವು ನೋಡಿರ್ತಕ್ಕಂಥ ಸಮಯದಲ್ಲಿ ಯಾವ ಕೃತಿ ಅಂತ ಕೇಳಿದಾಗ ನೋಡಿ, ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅನ್ನುವಂಥದ್ದು ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅನ್ನುವಂಥ ಕೃತಿಗೆ ಯಾವ ಪ್ರಶಸ್ತಿ ಆಯ್ತಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗಾದ್ರ ಈ ಮಹಾಭಾರತದ ಅನುಸಂಧಾನದ ಭಾರತ ಯಾತ್ರೆ ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿರ್ತಕ್ಕಂಥ ಲಕ್ಷ್ಮೀಶ್ ತೋಲ್ಪಾಡಿ ಅನ್ನುವಂಥ ವ್ಯಕ್ತಿ. ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇಲ್ಲಿ ನೋಡಿ ಆಪ್ಷನ್ದಾಗ ಉಳಿದಂತವ್ರು ಯಾರು ಇದಾರೆ ಸರ್ ಅಂದ್ರ ಮುಡ್ನಾಕೋಡು ಚಿನ್ನಸ್ವಾಮಿ ಅಂತ ಇದೇನ್ರಿ. ಇವರು ಯಾವ ವರ್ಷ ಆಗಿತ್ತು ಅಂತ ಕೇಳಿದಾಗ 2022ರಲ್ಲಿ ಇವರ ಯಾವ ಕಾದಂಬರಿ ಆಯ್ಕೆ ಮಾಡಿದ್ವಿ ಸರ್ ಅಂತ ಕೇಳಿದ್ರ ಬಹುತ್ವದ ಭಾರತ ಹಾಗೂ ಬೌದ್ಧಿಕ ತಾತ್ವಿಕತೆ ಅನ್ನುವಂಥ ಕಾದಂಬರಿಗೆ ನಾವು ಅಂತ ಕೇಳಿದಾಗ ಮುಡ್ನಾಕೋಡು ಚಿನ್ನಸ್ವಾಮಿ ಅವ್ರಿಗೆ ಆಯ್ಕೆ ಮಾಡಿದ್ವಿ. ಇದು ಇತ್ತೀಚೆಗೆ ಒಂದು ಎಕ್ಸಾಮ್ದಾಗ ಕೇಳಿದ್ ನೋಡಿ, KA SD ಏನಂತ ಕೇಳಿದಾಗ ಡಿಪಾರ್ಟ್ಮೆಂಟಲ್ ಪ್ರಶ್ನೆಗಳು ಕೇಳಿದ್ದ ಸರ್. ಹಾಗಾದ್ರ ಇಲ್ಲಿ ನಮಗೆ ಗೊತ್ತಾಯ್ತ್ರಿ, ಮುಡ್ನಾಕೋಡು ಚಿನ್ನಸ್ವಾಮಿ ಅನ್ನುವಂಥ ವ್ಯಕ್ತಿ ಗೊತ್ತಾದ್ರು. ಅವ್ರು ಯಾವ ಕಾದಂಬರಿ ಕೊಟ್ಟಿವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ ಏನೈತಂದ್ರ ವೀರಪ್ಪ ಮೊಯ್ಲಿ ಅವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಗ್ಯದ್ರಿ. ಯಾವಾಗ ಕೊಟ್ಟಿವಿ ಸರ್ ಇವ್ರಿಗೆ ಅಂದ್ರಿಗಿನ 2020ರಲ್ಲಿ ಯಾವ ಕೃತಿಗೆ ಆಗ್ಯದಂತ ಕೇಳಿದಾಗ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ. ಶ್ರೀ ಬಾಹುಬಲಿ ಅಂತ ಕೇಳಿದಾಗ ಅಹಿಂಸಾ ದಿಗ್ವಿಜಯಂ ಯಾರ ಒಂದು ಕೃತಿ ಅಂದ್ರಿಗಿನ ವೀರಪ್ಪ ಮೊಯ್ಲಿ ಅವರು ಕೂಡ ಕೊಟ್ಟಿವಿ. ನೆಕ್ಸ್ಟ್ ನೋಡಿ, ಇಲ್ಲಿ DS ನಾಗಭೂಷಣ್ ಅಂತ ಐತಿ. DS ನಾಗಭೂಷಣ್ ಅವರಿಗೆ ಯಾವ ಸಾಲಿನಲ್ಲಿ ಕೊಟ್ಟಿದ್ವಿ ಸರ್ ಅಂತ ಕೇಳಿದಾಗ 2021ರಲ್ಲಿ. ಇವರ ಒಂದು ಯಾವ ಕೃತಿ ಕೊಟ್ಟಿವಿ ಅಂದ್ರಿಗಿನ ಗಾಂಧಿ ಕಥನ ಅನ್ನುವಂಥ ಕೃತಿ. ನಮಗೇನಂದ್ರಿಗಿನ ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥ ದೇಶದ ಸಾಹಿತ್ಯಿಕ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಅದನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರ ಅಂತ ಕೇಳೋಣ. ನಮಗೆ ಸರಿಯಾದ ಉತ್ತರ ಸಿಕ್ತ್ರಿ, ಸಿ ಅನ್ನುವಂಥದ್ದು. ಹಾಗಾದ್ರ ಈ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗ್ಯದ ಸರ್ ಅಂದ್ರಿಗಿನ 1954ರಲ್ಲಿ. ಪ್ರಸ್ತುತ ಎಷ್ಟು ಭಾಷೆಗಳಿಗೆ ಕೊಡ್ತಾ ಇದೀವಿ ಅಂತ ಪ್ರಶ್ನೆ ಕೇಳಿದಂದ್ರಿಗಿನ 24 ಭಾಷೆಗಳಲ್ಲಿ ಪ್ರದಾನ ಮಾಡ್ತಕ್ಕಂಥ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದರ ಒಟ್ಟು ಮೊತ್ತ ಎಷ್ಟೈತೆ ಅಂತ ಕೇಳಿದ್ರ ನೋಡಿ, ಪ್ರಸ್ತುತ 1 ಲಕ್ಷ ರೂಪಾಯಿನ ಕೊಡ್ತಾ ಇದೀವ್ರಿ. ಸಿಂಪಲ್ ಆಗಿ ನೆನಪಿಡಮ, ನಮಗೊಂದಿಷ್ಟು ಕರೆಂಟ್ ಅಫೇರ್ಸ್ ಮಾಹಿತಿನೂ ಗೊತ್ತಾಗ್ತೈತಿ, ಹಿನ್ನೆಲೆ ಒಂದಿಷ್ಟು ಏನಂತ ಕೇಳಿದಾಗ GK ಮಾಹಿತಿನೂ ಗೊತ್ತಾಗ್ತೈತಿ. ಹಾಗಾದ್ರ ಈ ಪ್ರಶಸ್ತಿಯನ್ನ ಮೊದಲನೇ ಬಾರಿ ಯಾರಿಗೆ ಕೊಟ್ಟಿವಿ ಸರ್ ಅಂತ ಕೇಳಿದಾಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗರಲ್ಲಿ ಕುವೆಂಪುರವರಿಗೆ ನಾವು ಪ್ರದಾನ ಮಾಡಿದ್ವಿ. ಅವರ ಯಾವ ಕಾದಂಬರಿ ಸರ್ ಅಂತ ಕೇಳಿದ್ರಿಗಿನ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥದ್ದು. ಸಿಂಪಲ್ ಆಗಿ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಕಾದಂಬರಿಗೆ ಫಸ್ಟ್ ಟೈಮ್ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂದ್ರಿಗಿನ ಕುವೆಂಪುರವರು. ನಮಗೆ ಗೊತ್ತಾಯ್ತು ನೋಡಿ, ಭಾಳ ಚಂದ ಕೇಳೋಣ ಪ್ರಶ್ನೆ. 2023ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾರಿಗೆ ಕೊಟ್ಟಿವಿ ಅಂತ ಕೇಳ್ತಕ್ಕಂಥದ್ದು. ಇಲ್ಲಿ ನಮಗೆ ಸರಿಯಾದ ಉತ್ತರ ಸಿಕ್ತು. ಅವುಗಳ ಜೊತೆಗೆ ಈ ಮುಡ್ನಾಕೋಡು ಚಿನ್ನಸ್ವಾಮಿ ಅವರಿಗೆ ಯಾವಾಗ ಕೊಟ್ಟಿವಿ ಅಂತ ಗೊತ್ತಾಯ್ತು. ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಕರ್ನಾಟಕ ಕಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು. ಅದರ ಜೊತೆಗೆ ಏನಂತ ಕೇಳಿದಾಗ ಈ DS ನಾಗಭೂಷಣ್ ರವರಿಗೆ ಯಾವ ವರ್ಷಗೆಲ್ಲ ಪ್ರದಾನ ಮಾಡಿದೀವಿ, ಈ ಪ್ರಶಸ್ತಿ ಎಷ್ಟು ಭಾಷೆ ಕೊಡ್ತಾ ಇದೀವಿ,
ಎಷ್ಟು ಅಮೌಂಟ್ ಐತಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಾಯ್ತು. ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಕ್ವಶನ್ ನೋಡಿ, ಎರಡನೇದಾಗಿ ಏನು ಸರ್ ಅಂತ ಕೇಳಿದ ಸುದ್ದಿಯಲ್ಲಿರ್ತಕ್ಕಂಥದ್ದು ಎರಡನೇ ಪ್ರಶ್ನೆ. ಅರುಣ್ ಜೇಟ್ಲಿ ಅನ್ನುವಂಥ ವ್ಯಕ್ತಿ ಅರುಣ್ ಜೇಟ್ಲಿ, ಆ ಅರುಣ್ ಜೇಟ್ಲಿ ಅವರಿಗೆ ಸಂಬಂಧಿಸಿದಂತೆ ಇಲ್ಲಿ ಏನು ಕೇಳ್ಯಾನ ಸರ್ ಅಂತ ಕೇಳಿದಾಗ ಇಲ್ಲಿ ಏನು ಕೇಳ್ಯಾರ ಅಂದ್ರೆ ಇವರು ವಿಶೇಷವಾಗಿ ಅರುಣ್ ಜೇಟ್ಲಿ ಅವರ ಒಂದು ಸಮಾಧಿ ಸ್ಥಳ ಯಾವುದಂತ ಕೇಳ್ಯಾನ್ರಿ, ಸಮಾಧಿ ಅನ್ನುವಂಥದ್ದು. ಈ ಅರುಣ್ ಜೇಟ್ಲಿ ಅವರಿಗೆ ಸಂಬಂಧಪಟ್ಟಂತ ಸಮಾಧಿ ಅಂತ ಕೇಳ್ಯಾನ. ಆ ಸಮಾಧಿ ಬಗ್ಗೆ ಒಂದಿಷ್ಟು ನೋಡಿ, ಆಪ್ಷನ್ ಮೊದಲನೇವನ್ನು ವಿಜಯಘಾಟ್ ಅಂತ ಕೊಟ್ಟಾನ್ರಿ. ಆಪ್ಷನ್ ಒಂದೇನಂತ ಕೇಳಿದಾಗ ವಿಜಯಘಾಟ್ ಕೊಟ್ಟಾನ. ಎರಡನೇದು ಬಿ ನೋಡಿ ಅಭಯ್ ಘಾಟ್ ಅಂತೇಳಿ ಕೊಟ್ಟಾನ್ರಿ, ಅಭಯ್ ಘಾಟ್. ಥರ್ಡ್ ಆಪ್ಷನ್ ನೋಡಿ ನಿಗಂಬೋಧ್ ಘಾಟ್ ಅಂತೇಳಿ ಐತಿ, ನಿಗಂಬೋಧ್ ಘಾಟು. ಆಪ್ಷನ್ ಡಿ ಸದೈವ್ ಅಟಲ್ ಅಂತ ಐತಿ. ಹಾಗಾದ್ರ ಇದರಲ್ಲಿ ಸರಿಯಾದ ಉತ್ತರ ಯಾವ್ದು ಸರ್ ಅಂತ ಕೇಳಿದಾಗ ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ನುವಂಥದ್ದು ನಿಗಂಬೋಧ್ ಘಾಟ್. ಸರಿಯಾದ ಉತ್ತರ ಏನಂತ ಕೇಳಿದಾಗ ನಿಗಂಬೋಧ್ ಘಾಟ್. ಭಾರತ ದೇಶದ ಮಾಜಿ ಹಣಕಾಸು ಸಚಿವರಾಗಿರ್ತಕ್ಕಂಥ ಅದರ ಜೊತೆಗೆ ಈ ಅರುಣ್ ಜೇಟ್ಲಿ ಅನ್ನುವಂಥ ವ್ಯಕ್ತಿ GST ಮಂಡಳಿಯ ಮೊದಲ ಅಧ್ಯಕ್ಷರು ಕೂಡ ಕೆಲಸ ಮಾಡ್ಯಾರ್ರಿ. ಎಸ್, ಹಾಗಾದ್ರ GST ಮಂಡಳಿಯ ಮೊದಲ ಅಧ್ಯಕ್ಷನಾಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವರು GST ಮಂಡಳಿ ಎಷ್ಟನೇ ವಿಧಿ ಮೂಲಕ ರಚನೆ ಮಾಡ್ತಾ ಇದೀವಿ ಸರ್ ಅಂದ್ರ 279 ಸಬ್ ಕ್ಲಾಸ್ ಎ ಅನ್ನುವಂಥದ್ರಿ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ GST ತೆರಿಗೆ ನಾವೇನಂತ ಕೇಳಿದಾಗ 279 ಸಬ್ ಕ್ಲಾಸ್ ಎ. ಆ ಕೌನ್ಸಿಲ್ ಮಂಡಳಿ ಅಂತ ಕೂಡ ಕರಿಬಹುದು, ಪರಿಷತ್ತು ಅಂತ ಕೂಡ ಕರಿಬಹುದು. ಆ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು ಸರ್ ಅಂದ್ರ ಅರುಣ್ ಜೇಟ್ಲಿ. ಇದು ರಿಲೇಟೆಡ್ ಆಗಿ ಇನ್ನೊಂದು ನೋಡಿ, ಈಗ ಪ್ರೆಸೆಂಟ್ ಯಾರು ಸರ್ ನಮ್ಮ ದೇಶದಾಗ ಹಣಕಾಸು ಸಚಿವರು ಅಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ವಿಶೇಷವಾಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಿಂದ ಎಲ್ಲಿಗೆ ಆಯ್ಕೆ ಆಗ್ಯಾರ ಸರ್ ಅಂತ ಕೇಳಿದಾಗ ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಪ್ರತಿನಿಧಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತುತ ಏನಂತ ಕೇಳಿದ್ರ ಹಣಕಾಸು ಸಚಿವರು ಕೂಡ ಹೌದ್ರಿ. ಹಾಗಾದ್ರ ಇಲ್ಲಿ ನಮಗೆ ಸರಿಯಾದ ಉತ್ತರ ಗೊತ್ತಾಗ್ತೈತಲ್ಲ. ನಿಗಂಬೋಧ್ ಘಾಟ್ ಯಾರಿಗೆ ಸಂಬಂಧಪಟ್ಟದಂತ ಕೇಳಿದಂದ್ರಿಗಿನ ನಾವು ಅರುಣ್ ಜೇಟ್ಲಿ ಅಂತ ಹೇಳಕ್ ಸಾಧ್ಯ ಐತಲ್ಲ. ನೋಡಿ ಇಲ್ಲಿ ವಿಜಯ್ ಘಾಟ್ ಯಾರಿಗೆ ಸಂಬಂಧಪಟ್ಟೈತ್ರಿ, ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ದೇಶವನ್ನು ಮುನ್ನಡೆಸಿರ್ತಕ್ಕಂಥ ಪ್ರಧಾನಿಗಳಲ್ಲಿ ಇವತ್ತಿ ಕೂಡ ನಾವು ನೆನ್ಪಿಡ್ತಕ್ಕಂಥ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅನ್ನುವಂಥದ್ರಿ. ವಿಜಯ್ ಘಾಟ್ ಅನ್ನುವಂಥ ಸಮಾಧಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ಕೂಡ ಸಂಬಂಧಪಡ್ತೈತಿ. ನೆಕ್ಸ್ಟ್ ನೋಡಿ, ಎರಡನೇದಾಗಿ ಅಭಯ್ ಘಾಟ್ ದೇಶದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರು ಸರ್ ಅಂತ ಕೇಳಿದಾಗ ಮೊರಾರ್ಜಿ ದೇಸಾಯಿ ಅವರಿಗೆ ಸಂಬಂಧಪಟ್ಟೈತಿ. ಅಭಯ್ ಘಾಟ್ ಅನ್ನುವಂಥದ್ದು ಮೊರಾರ್ಜಿ ದೇಸಾಯಿ ಅವರಿಗೆ ಸಂಬಂಧಪಟ್ಟೈತಿ. ಹಾಗಾದ್ರ ಇನ್ನೊಂದು ಏನು ಕೊಟ್ಟಾನಂದ್ರಿಗಿನ ಸದೈವ್ ಅಟಲ್ ಅಂತ ಕೊಟ್ಟಾನ್ರಿ. ಈ ಸದೈವ್ ಅಟಲ್ ಯಾರಿಗೆ ಸಂಬಂಧಪಟ್ಟದ್ ಸರ್ ಅಂತ ಕೇಳಿದಾಗ ಅಟಲ್ ಬಿಹಾರಿ ವಾಜಪೇಯಿ. ದೇಶ ಕಂಡಿರ್ತಕ್ಕಂಥ ಅಜಾತ ಶತ್ರು ಪ್ರಧಾನಿ AB ವಾಜಪೇಯಿ ಅವರಿಗೆ ಸಂಬಂಧಪಟ್ಟಿದ್ದು ಯಾವತ್ ಸರ್ ಅಂತ ಕೇಳಿದಾಗ ಸದೈವ್ ಅಟಲ್ ಅನ್ನುವಂಥದ್ದು. ಹಾಗಾದ್ರ ಒಂದಿಷ್ಟು ಸಮಾಧಿಗಳನ್ನ ಅಬ್ಸರ್ವೇಷನ್ ಮಾಡು. ಹಾಗಾದ್ರ ಅದರಲ್ಲಿ ಮೊದಲನೇದು ಏನು ಸರ್ ಅಂತ ಕೇಳಿದಾಗ ಗಾಂಧೀಜಿ ಅವ್ರದ್ರಿ. ಮಹಾತ್ಮ ಗಾಂಧೀಜಿ ಅವರಿಗೆ ಸಂಬಂಧಪಟ್ಟಂತ ಈ ಸಮಾಧಿ ಸ್ಥಳ ಅಂತ ನಾವು ಎಲ್ಲಿ ಕಾಣಬಹುದು ಸರ್ ಅಂತ ಕೇಳಿದಾಗ ಗಾಂಧೀಜಿ ಅವರಿಗೆ ಸಂಬಂಧಿಸಿದಂತೆ ಸಮಾಧಿ ಸ್ಥಳ ಪ್ರೆಸೆಂಟ್ ನಾವೇನಂತ ಕೇಳಿದಾಗ ಇವರ ಸಮಾಧಿಯನ್ನ ರಾಜ್ಘಾಟ್ ಅಂತ ಓದ್ಬೋದ್ರಿ. ಗಾಂಧೀಜಿ ಅವರ ಸಮಾಧಿ ಏನಂತ ಕೇಳಿದಾಗ ರಾಜ್ಘಾಟ್ ಅನ್ನುವಂಥದ್ದು. ಇನ್ ನೆಕ್ಸ್ಟ್ ಇಂದಿರಾ ಗಾಂಧಿ ಅವರ ಸಮಾಧಿ ಏನಂತ ಕೇಳಿದಾಗ ಶಕ್ತಿ ಸ್ಥಳ ಅಂತ ಕರಿಬಹುದು, ಶಕ್ತಿ ಸ್ಥಳ ಅಂತ ಕರಿಬೋದ್ರಿ. ಇನ್ನು ಇವರ ಫಾದರ್ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಸಮಾಧಿ ಶಾಂತಿವನ ಅಂತ ಕೂಡ ಕರಿಬಹುದು, ಶಾಂತಿವನ. ಗಾಂಧಿ ಕುಟುಂಬದ ಮತ್ತೊಂದು ಕೊಡಿ ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವ್ರ ಯಾವತ್ತು ಸರ್ ಅಂತ ಕೇಳಿದಾಗ ವೀರಭೂಮಿ ಅಂತ ಕೂಡ ಕರಿಬೋದ್ರಿ. ಅದರ ಜೊತೆಗೆ ದೇಶ ಕಂಡಿರ್ತಕ್ಕಂಥ ಒಂದಿಷ್ಟು ದಿನಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಇವ್ರದ್ದು ಏನ್ ಸರ್ ಅಂತ ಕೇಳಿದಾಗ ಜನನಾಯಕ ಸ್ಥಳ ಅಂತ ಕೂಡ ಕರಿಬೋದ್ರಿ. ಚಂದ್ರಶೇಖರ್ ಅವ್ರಿಗೆ ಸಂಬಂಧಪಟ್ಟಂತ ಸಮಾಧಿ ಜನನಾಯಕ ಸ್ಥಳ ಅನ್ನುವಂಥದ್ದು. ಹಾಗಾದ್ರ ಇದರ ಜೊತೆಗೆ ನಮ್ಮಲ್ಲಿ ಅಂತ ಕೇಳಿದಾಗ ಆಧುನಿಕ ಭಾರತದ ಚಾಣಕ್ಯ PV ನರಸಿಂಹರಾವ್ ಅಂತ ಕೇಳಿವ್ರಿ. ಈ PV ನರಸಿಂಹರಾವ್ ಅವರಿಗೆ ಸಂಬಂಧಪಟ್ಟಂತೆ ಇವ್ರದ್ದು ಏನ್ ಸರ್ ಅಂತ ಕೇಳಿದಾಗ ಹೆಸರೇ ಸೂಚನೆ ಮಾಡ್ತೈತಿ PV ಜ್ಞಾನಭೂಮಿ ಅಂತ ಓದ್ಬೋದ್ರಿ. ಹೌದಾ, PV ಜ್ಞಾನಭೂಮಿ ಅನ್ನುವಂಥದ್ದು. ಅದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ಚೈತ್ಯ ಭೂಮಿ ಅಂತ ಓದ್ಬೋದ್ರಿ. ಹೌದಾ, ಮಹಾರಾಷ್ಟ್ರದ ಮುಂಬೈನಲ್ಲಿ ಇರ್ತಕ್ಕಂಥ ಚೈತ್ಯ ಭೂಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಿದ್ದು. ಇನ್ನು ಎಂತ ಕೇಳ IK ಗುಜ್ವಾಲ್ ಅವರಿಗೆ ಸಂಬಂಧಪಟ್ಟಂತೆ ಇಂದ್ರ ಕುಮಾರ್ ಗುಜ್ವಾಲ್ ರಾಷ್ಟ್ರೀಯ ಸ್ಮೃತಿ ಸ್ಥಳ ಅಂತ ಓದ್ಬೋದು, ರಾಷ್ಟ್ರೀಯ ಸ್ಮೃತಿ ಸ್ಥಳ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದಿಷ್ಟು ಯಾರು ಸರ್ ಅಂತ ಕೇಳಿದಾಗ IK ಗುಜ್ವಾಲ್ ಅವ್ರದ್ದು ರಾಷ್ಟ್ರೀಯ ಸ್ಮೃತಿ ಸ್ಥಳ ಅಂತ ಗೊತ್ತಾಯ್ತು.
ಇನ್ನು ಅದರ ಜೊತೆಗೆ ಜ್ಞಾನಿ ಜೇಲ್ ಸಿಂಗ್ ಅವರು ಮಾಜಿ ರಾಷ್ಟ್ರಪತಿಗಳು, ಸಿಖ್ ಧರ್ಮದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ವ್ಯಕ್ತಿ. ಅವ್ರದ್ದೇನಂದ್ರ ಏಕತಾ ಸ್ಥಳ ಅಂತ ಓದ್ಬೋದ್ರಿ, ಏಕತಾ ಸ್ಥಳ ಅನ್ನುವಂಥದ್ದು. ಅದರ ಜೊತೆಗೆ ಬಾಬು ಜಗಜೀವನ್ ರಾಮ್ ಅವ್ರದ್ದು, ಭಾರತದ ಮಾಜಿ ಉಪ ಪ್ರಧಾನಿ ಆಗಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವ್ರದ್ದು ಸಮತಾ ಸ್ಥಳ ಅಂತ ಕರಿಬಹುದು, ಸಮತಾ ಸ್ಥಳ ಅನ್ನುವಂಥದ್ದು. ಅದರ ಜೊತೆಗೆ ಏನ್ ಸರ್ ಅಂತ ಕೇಳಿದಾಗ, ಇವತ್ತು ನಾವು ಭಾರತ ದೇಶದ ಅತ್ಯಂತ ಹಿರಿಯ ರಾಷ್ಟ್ರಪತಿಗಳೆಂದು ಕರೆಯಲ್ಪಡ್ತಕ್ಕಂಥ ಶಂಕರ್ ದಯಾಳ್ ಶರ್ಮಾ, ಆ ಶಂಕರ್ ದಯಾಳ್ ಶರ್ಮಾ ಅವ್ರದ್ದು ಯಾವ್ದು ಸರ್ ಅಂತ ಕೇಳಿದಾಗ ಪ್ರಸ್ತುತವಾಗಿ ನಾವು ಅವ್ರದ್ದು ಕರ್ಮಭೂಮಿ ಅಂತ ಕೂಡ ಕರಿಬೋದ್ರಿ. ಶಂಕರ್ ದಯಾಳ್ ಶರ್ಮಾ ಅವ್ರದ್ದು ಏನಂತ ಕೇಳಿದಾಗ ಕರ್ಮಭೂಮಿ ಅಂತ ಕೂಡ ಕರಿಬಹುದು. ಅದರ ಜೊತೆಗೆ ಒಂದಿಷ್ಟು ಪ್ರಧಾನಿಗಳ ಬಗ್ಗೆ ನಮಗ ಸಮಾಧಿ ಸ್ಥಳಗಳಂತ ಗೊತ್ತಾಗ್ತಾವ. ಇನ್ನು ನಾವು ಶಂಕರ್ ಅಂತ ಕೇಳಿದಾಗ KR ನಾರಾಯಣನ್ ಅಂತ ವ್ಯಕ್ತಿ ಬರ್ತಾರ, ಮಹಾಪ್ರಯಾಗ್ ಘಾಟ್ ಅಂತ ಕೂಡ ಕರಿಬಹುದು. ಇನ್ನೇನಂತ ಕೇಳಿದಾಗ ನಾವು ಇವತ್ತಿನ ಸುದ್ದಿಯಲ್ಲಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಆ ಸಂಸ್ಥೆ ಹೆಸರು ಕೂಡ ಒಂದೈತಿ, ಅವ್ರ ಸಮಾಧಿ ಸ್ಥಳ ಕೂಡ ಅದ ಐತ್ರಿ, ಶಾಂತಿ ನಿಕೇತನ್ ಅಂತ ಕೂಡ ಕರಿಬಹುದು. ದೇವಿಲಾಲ್ ಚೌಧರಿ ಅವ್ರದ್ದು ಸಂಘರ್ಷ ಸ್ಥಳ ಅಂತ ಕೂಡ ಕರಿಬಹುದು, ಸಂಘರ್ಷ ಸ್ಥಳ. ಭಾರತದ ರೈತರ ಚಾಂಪಿಯನ್ ಆಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ಅವ್ರದ್ದು ಕಿಸಾನ್ ಘಾಟ್ ಅಂತ ಕೂಡ ಕರಿಬಹುದು, ಕಿಸಾನ್ ಘಾಟ್ ಅಂತ ಕೂಡ ಕರಿಬಹುದು. ಹಾಗಾದ್ರ ಇಲ್ಲೇ ನಾವು ಅಬ್ಸರ್ವೇಷನ್ ಮಾಡಕ್ ಸಾಧ್ಯ ಸರ್ ಅಂತ ಕೇಳಿದಾಗ, ನಿಗಮ್ ಬೋಧ್ ಘಾಟ್ ಅನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟಂತ ಸಮಾಧಿ ಸ್ಥಳ ಅಂದ್ರ ಅರುಣ್ ಜೇಟ್ಲಿ ಅವರು. ಅದರ ಜೊತೆಗೆ ನಮಗೊಂದಿಷ್ಟು ಭಾರತೀಯ ರಾಷ್ಟ್ರೀಯ ನಾಯಕರ ಸಮಾಧಿಗಳನ್ನುವಂಥದ್ದು ನೋಡ್ತಾ ಇದ್ದೀವಿ. ಹಾಗಾದ್ರ ಇಲ್ಲಿ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳದು ಮತ್ತು ಇತಿಹಾಸವಾಗಿರ್ತಕ್ಕಂಥ ಘಟನೆಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳದ್ದು ಕಾಣಬಹುದು ನಾವು. ಹಾಗಾದ್ರ ಇಲ್ಲಿ ಒಂದಿಷ್ಟು ನಮಗೆ ಸಮಾಧಿಗಳ ಬಗ್ಗೆ ಕೂಡ ತಿಳಿತೈತಿ. ಇನ್ನು ನೋಡಿ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವ್ರದ್ದು ನಾವು ಆಯ್ಕೆ 3 ಏನಂತ ಕೇಳಿದಾಗ ಆಪ್ಷನ್ 3 ನಿಗಮ್ ಬೋಧ್ ಘಾಟ್ ಅಂತ ಆಯ್ಕೆ ಮಾಡ್ಬೋದ್ರಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂತ ಕೇಳಿದಾಗ ಎಸ್, 3ನೇ ಪ್ರಶ್ನೆ. ಬಹಳಷ್ಟು ನಮಗ ಪ್ರಶ್ನೆಗಳು ಸರಳವಾಗಿದಾವ, ಬಟ್ ಅದನ್ನ ವಿವರಣಾತ್ಮಕವಾಗಿ ಏನಂತ ಕೇಳಿದಾಗ ತಿಳಿಸುವಂತ ಪ್ರಯತ್ನ ಮಾಡೋಣ ಅಂತ. ನೋಡಿ ಇಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಯಾರಂತ ಪ್ರಶ್ನೆ ಕೇಳನ್ರಿ. ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ನಿಯಂತ್ರಕ ಯಾರಂತೇಳಿ ಪ್ರಶ್ನೆಗಳು ಕೇಳ್ತಿದ್ದಾನ. ಈ ಬಂಡವಾಳ ಮಾರುಕಟ್ಟೆ ನಿಯಂತ್ರಕನ ಸಂಬಂಧಪಟ್ಟಂತೆ ನಾವು ಆನ್ಸರ್ ಏನ್ ನೋಡಮ್ ಸರ್ ಅಂತ ಕೇಳಿದಾಗ, ನೋಡಿ, 1ನೇ ನಬಾರ್ಡ್ ಅಂತ ಐತಿ, ಸೆಕೆಂಡ್ ಒನ್ ಸೆಬಿ ಅಂತ ಐತಿ, ಥರ್ಡ್ ಒನ್ RBI ಅಂತ ಐತಿ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ, ಅಥವಾ ಇದರಲ್ಲಿ ಸರಿಯಾದ ಉತ್ತರನೇ ಇಲ್ಲ ಅಂತ ಹೇಳೇನ. ಹಾಗಾದ್ರ ಈ ನಮ್ಮ ಭಾರತ ದೇಶದಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅನ್ನುವಂಥದ್ದು ಏನ್ ಕಾಣ್ತಾ ಇದೀವಲ್ಲ, ಆ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆ ಯಾವ್ದು ಸರ್ ಅಂತ ಕೇಳಿದಾಗ ಫಸ್ಟ್ ನಮಗೆ ಗೊತ್ತಾಗಬೇಕಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸೆಬಿ ಅನ್ನುವಂಥ ಸಂಸ್ಥೆ ರೀ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅನ್ನುವಂಥದ್ದು, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಈ ಸೆಬಿ ಅನ್ನುವಂಥ ಸಂಸ್ಥೆ ಏನಂತ ಕೇಳಿದ ನಮ್ಮ ದೇಶದಲ್ಲಿ 1988 ಏಪ್ರಿಲ್ 12 ಏನಂತ ಕೇಳಿದಾಗ ಸ್ಥಾಪನೆ ಆಗುವುದರ ಮೂಲಕ ಇದು ಅಧಿಕೃತವಾಗಿ ಶಾಸನಬದ್ಧ ಸ್ಥಾನಮಾನ ಪಡೆದಿರೋದು 1992. ಈ ಸಂಸ್ಥೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಏನ್ ಸರ್ ಅಂತ ಕೇಳಿದಾಗ ಮುಂಬೈನಾಗ ಐತಿ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರ ಇದಾರೆ ಅಂತ ಕೇಳಿದಾಗ ನೋಡಿ, ಮಾಧವಿ ಪುರಿಭೋಜ್ ಇವ್ರದ್ದು ಒಂದು ಇತಿಹಾಸ ದಾಖಲೆ ಆಗ್ಯದ್ರಿ. ಮನ್ನಿ ಏನ್ ಸರ್ ಇತಿಹಾಸ ದಾಖಲೆ ಆಗ್ಯದ ಅಂತ ಕೇಳಿದಾಗ, ಇಲ್ಲಿವರೆಗೆ ಭಾರತ ದೇಶದ ಬಂಡವಾಳ ಮಾರುಕಟ್ಟೆ ನಿಯಂತ್ರಕನಾಗಿರ್ತಕ್ಕಂಥ ಸೆಬಿ, ಆ ಸೆಬಿಯಲ್ಲಿ ಏನಂತ ಕೇಳಿದಾಗ ಯಾವುದೇ ಒಬ್ರು ಮಹಿಳೆಯರ ಅಧ್ಯಕ್ಷ ಆಗಿರ್ಲಿಲ್ರಿ. ಫಸ್ಟ್ ಟೈಮ್ ಏನಂತ ಕೇಳ ನಮ್ಮ ದೇಶದಲ್ಲಿ ಮಾಧವಿ ಪುರಿಭೋಜ್ ಅನ್ನುವಂಥ ಮಹಿಳೆಯ ಅಧ್ಯಕ್ಷರಾಗಿ ಮಾಡೀವಿ. ಎಲ್ಲೋ ಒಂದು ಕಡೆ ಭಾರತ ಅನ್ನುವಂಥ ದೇಶದಲ್ಲಿ ಇವತ್ತು ಕೂಡ ಮಹಿಳೆಯರಿಗೆ ಅನೇಕ ರೀತಿಯ ಅವಕಾಶಗಳು ನಾವು ನೀಡಿರ್ತಕ್ಕಂಥ ಉದಾಹರಣೆಗಳು. ಇವತ್ತು ಪುರುಷರಿಗೆ ಏನಂತ ಕೇಳಿದಾಗ ಮಹಿಳೆಯರು ಕೂಡ ಸಮಾನವಾಗಿ ಬೆಳೀತಕ್ಕಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದಾವ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಸೆಬಿ ಸಂಸ್ಥೆ ಅಧ್ಯಕ್ಷರ ಕೂಡ ಏನಂತ ಕೇಳಿದಾಗ ಮಾಧವಿ ಪುರಿಭೋಜ್ ಅವರು. ಎಲ್ಲೋ ಇರ್ತಕ್ಕಂಥ ಆದಿವಾಸಿ ಕುಟುಂಬದ ಟ್ರಿಬ್ಯುನಲ್ ಪೀಪಲ್ಸ್ ಅಂತ ಏನ್ ಕರಿತಾ ಇದೀವಲ್ಲ, ಆ ಬುಡಕಟ್ಟು ಜನಾಂಗದ ವ್ಯಕ್ತಿ ಕೂಡ ಈ ದೇಶದ ರಾಷ್ಟ್ರಪತಿ ಆಗ್ಯಾರ್ರಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಪೈಕಿ ದ್ರೌಪದಿ ಮುರ್ಮು ಅವರು ಕೂಡ ಈ ದೇಶ ಕಂಡಿರ್ತಕ್ಕಂಥ 2ನೇ ಮಹಿಳಾ ರಾಷ್ಟ್ರಪತಿ ಕೂಡ ಆಗ್ಯಾರ. ಸಂತಾಲ ಬುಡಕಟ್ಟು ಜನಾಂಗದವರು, ಒಡಿಸ್ಸಾ ರಾಜ್ಯದ ಮಯೂರ್ಭಂಜ್ ಅನ್ನುವಂಥ ಜಿಲ್ಲೆಯವರು, ಅವರು ಕೂಡ ರಾಷ್ಟ್ರಪತಿ ಆಗಿರ್ತಕ್ಕಂಥ ಉದಾಹರಣೆ. ಸರ್ ನಮಗೇನ್ ಬೇಕಾಗಿತ್ತು ಅಂತ ಕೇಳಿದಾಗ ಈ ಸೆಬಿದ ಮಾರುಕಟ್ಟೆ ನಿಯಂತ್ರಕ ಅಂತ ಗೊತ್ತಾಯ್ತು. ಇಲ್ಲಿ ಇನ್ನೊಂದಿಷ್ಟು ನೋಡಿ, ಇನ್ನೊಂದು ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಮ್. ಇಲ್ಲಿ ಏನ್ ಸರ್ ಇನ್ನೊಂದು ಕರೆಂಟ್ ಅಫೇರ್ಸ್ ಅಂತ ಕೇಳಿದಾಗ, ಈ ಸೆಬಿ ಸಂಸ್ಥೆ ಇತ್ತೀಚೆಗೆ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಮಾಡಕ ಒಂದು ಸಾರಥಿ ಎಂಬ ಹೆಸರಿನಲ್ಲಿ ಮೊಬೈಲ್ ಅಪ್ಲಿಕೇಶನ್ ಉದ್ಘಾಟನೆ ಮಾಡಿದ್ರಿ. ಗೊತ್ತಿರಬೇಕು ನಮಗ. ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ಬಿಡುಗಡೆಗೊಳಿಸಿದ ಸಾರಥಿ ಎಂಬ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಯಾವ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡತ್ತಂತ ಕೇಳ್ತಾನ್ರಿ. ಯಾವ್ದಂತ ಕೇಳಿದಾಗ ಸೆಬಿ ಅಂತ ರೈಟ್ ಆನ್ಸರ್ ಹಾಕಮತ್ ನಾವು. ಹಾಗಾದ್ರ ನೆಕ್ಸ್ಟ್ ನೋಡಿ, ಇಲ್ಲಿ ಆಪ್ಷನ್ 1 ಏನೈತೆ ಅಂದ್ರ ನಬಾರ್ಡ್ ಅಂತ ಐತ್ರಿ.
ಆ ನಬಾರ್ಡ್ ಅನ್ನುವಂಥದ್ದು ಇವತ್ತು ನಮ್ಮ ದೇಶದಾಗ ಏನಂತ ಕೇಳಿದಾಗ 1982 ಜುಲೈ 12ಕ್ಕೆ ಸ್ಥಾಪನೆಯಾಗಿ ಇದರ ಮುಖ್ಯ ಕಚೇರಿ ಕೂಡ ಎಲ್ಲಿ ಸರ್ ಅಂತ ಕೇಳಿದಾಗ ಬಹುತೇಕವಾಗಿ ಬ್ಯಾಂಕುಗಳ ಕೇಂದ್ರ ಕಚೇರಿ ಕೇಳಿದಂದ್ರ ಮುಂಬೈ ಅಂತ ಹಾಕ್ಬೇಕ್ರಿ. ನೋಡಿ ಯಾವ ಲೆಕ್ಕದಾಗ ಸರ, RBIದು ಮುಂಬೈದಾಗ ಐತಿ, LICದು ಮುಂಬೈದಾಗ ಐತಿ, ಸೆಬಿದು ಮುಂಬೈದಾಗ ಐತಿ, ನಬಾರ್ಡ್ ಅನ್ನುವಂಥದ್ದು, ಎಕ್ಸಿಮ್ ಬ್ಯಾಂಕು, ಎಕ್ಸಿಸ್ ಬ್ಯಾಂಕು, ಹೌದಾ, HDFC, SBI ಅನ್ನುವಂಥದ್ದು ಬಹುತೇಕವಾಗಿ ಬ್ಯಾಂಕ್ಗಳ ಕೇಂದ್ರ ಕಚೇರಿಗಳು 100ಕ್ಕೆ 70% ಎಲ್ಲಿ ನಾವು ಸ್ಥಾಪನೆ ಮಾಡಿಕೊಂಡಿವಿ ಅಂದ್ರ ಮುಂಬೈ ಅನ್ನುವಂಥದ್ದು ಭಾರತ ದೇಶದ ವಾಣಿಜ್ಯ ರಾಜಧಾನಿ ಆಗಿರ್ತಕ್ಕಂಥ ಈ ಮುಂಬೈನಲ್ಲಿ ಸ್ಥಾಪನೆ ಮಾಡೀವಿ. ಹಾಗಾದ್ರ ನಬಾರ್ಡ್ ಅನ್ನ ಯಾವ ಆಯೋಗದ ಮೇರೆಗೆ ಸ್ಥಾಪನೆ ಮಾಡಿವಿ ಅಂತ ಕೇಳಿದಾಗ ಡಾಕ್ಟರ್ ಶಿವರಾಮನ್ ಆಯೋಗ ರೀ. ಡಾಕ್ಟರ್ ಶಿವರಾಮನ್ ಆಯೋಗದ ಮೇರೆಗೆ ಸ್ಥಾಪನೆ ಮಾಡಿ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳು ಕೆಲಸ ಮಾಡ್ತಿದ್ದಾವ. ಆ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳಿಗೆ ಯಾರು ಸರ ಹಣವನ್ನು ಒದಗಿಸ್ತಾರ, ಅಲ್ಪಾವಧಿಯವರಿಗೆ ಯಾರು ಸಾಲ ಕೊಡ್ತಾರ ಅಂತ ಕೇಳಿದಾಗ ಈ ನಮ್ಮ ನಬಾರ್ಡ್ ಏನಂತ ಕೇಳಿದಾಗ ಇದಕ್ಕೆ ಸಾಲವನ್ನು ಒದಗಿಸ್ತಕ್ಕಂಥದ್ದು. ಹಾಗಾದ್ರೆ ಸ್ನೇಹಿತರೆ, ನಮಗೆ ನಬಾರ್ಡ್ ಅನ್ನುವಂಥ ಪರಿಕಲ್ಪನೆ 6ನೇ ಪಂಚವಾರ್ಷಿಕ ಯೋಜನೆ ರಚನೆ ಆಗಿರ್ತಕ್ಕಂಥ ನಬಾರ್ಡ್ ಅನ್ನುವಂಥದ್ದು, ಸೆಬಿ ಅನ್ನುವಂಥ ಪರಿಕಲ್ಪನೆ, ಸುದ್ದಿಯಲ್ಲಿರ್ತಕ್ಕಂಥ ಸಾರಥಿ ಎಂಬ ಹೆಸರಿನ ಮೊಬೈಲ್ ಅಪ್ಲಿಕೇಶನ್, ಅದರ ಜೊತೆಗೆ ಇನ್ನೊಂದು ನಮ್ಮಲ್ಲಿ ಇದರ ರಿಲೇಟೆಡ್ ಆಗಿ ಏನ್ ನೆನ್ಪಿಡಮ್ ಸರ್ ಅಂತ ಕೇಳಿದಾಗ ನೋಡಿ, ನಮ್ಮ ದೇಶದಲ್ಲಿ ಹಣಕಾಸು ಮಾರುಕಟ್ಟೆ ನಿಯಂತ್ರಕ ಅಂತ ನಾವು ಯಾವ್ದನ್ನ ಕರಿತಾ ಇದೀವಿ ಅಂದ್ರ ಫೈನಾನ್ಸಿಯಲ್ ವಿಚಾರಗಳನ್ನ ಕಂಟ್ರೋಲ್ ಆಗಿರ್ತಕ್ಕಂಥದ್ದು RBI ಅಂತ ಕರಿಬಹುದ್ರಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇವತ್ತಿನ RBI ನಾವು ನರೇಂದ್ರ ಮೋದಿಜಿಯವರ ಸಲಹೆ ಮೇರೆಗೆ ಸರ್ಕಾರ RBI ಅಂತ ಮಾಡಕ್ ಮುಂದಾಗ್ಯದ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಭಾರತ್ ಅಂತ ಕೂಡ ಕರಿಬಹುದು. ಇವತ್ತಿನ ಇಂಡಿಯಾ ಅನ್ನುವಂಥ ದೇಶವನ್ನ ಭಾರತ ಅಂತ ಕೂಡ ನಾವು ಮರುನಾಮಕರಣ ಮಾಡ್ಕೊಂಡಿವಿ. ಆ ರಿಸರ್ವ್ ಬ್ಯಾಂಕ್ ಆಫ್ ಭಾರತ ಅನ್ನುವಂಥದ್ದು ಫೈನಾನ್ಸಿಯಲ್ ಮಾರ್ಕೆಟ್ ಕಂಟ್ರೋಲರ್ ಅಂತ ಕೂಡ ಕರಿತಾ ಇದೀವಿ. ಹಣಕಾಸು ಮಾರುಕಟ್ಟೆ ನಿಯಂತ್ರಕ, ಬಂಡವಾಳ ಮಾರುಕಟ್ಟೆ ಅಂದ್ರಿಗಿನ ಸೆಬಿ ಅನ್ನುವಂಥ ಸಂಸ್ಥೆ, ಅದರ ಜೊತೆಗೆ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘಗಳಂದ್ರ ನಬಾರ್ಡ್ ಅನ್ನುವಂಥ ಪರಿಕಲ್ಪನೆ. ಈ ನಬಾರ್ಡ್ ಅನ್ನುವಂಥದ್ದು ನಮಗೆ ಏನ್ ತಿಳಿಸ್ಕೊಡ್ತದ ಸರ್ ಅಂತ ಕೇಳಿದಾಗ ನಬಾರ್ಡ್ ಅನ್ನುವಂಥದ್ದು ಈ ಪದನೇ ತಿಳಿಸ್ತೈತಿ ನೋಡಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಈ ನಬಾರ್ಡಿಗೆ ಸಂಬಂಧಪಟ್ಟಂತ ಪರಿಕಲ್ಪನೆ. ಸುಮಾರು ಸರ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನ್ರಿ, ನಬಾರ್ಡ್ನ ವಿಸ್ತೃತ ರೂಪ ಹೇಳಿ, ಸೆಬಿಯ ವಿಸ್ತೃತ ರೂಪ ಹೇಳಿ, ಹೌದಾ ಸರ್. ಅದರ ಜೊತೆಗೆ ಇವೆಲ್ಲವೂ ಕೂಡ ಕೇಂದ್ರ ಕಚೇರಿಗಳು ಎಲ್ಲಿ ಮಾಡೀವಿ, ಇದು ಕೂಡ ಮೊನ್ನೆ ಕೇಳಿದ್ ನೋಡಿ. KAFD ಏನಂತ ಕೇಳಿದಾಗ ನಬಾರ್ಡ್ನ ಮುಖ್ಯ ಕಚೇರಿ ಎಲ್ಲಿ ಐತೆ ಅಂತ ಕೇಳೇನ್ರಿ, ಹೌದಾ. ನಮಗೆ ಯಾವ ಸಮಯದಲ್ಲಿ ಗೊತ್ತಾಗಿಲ್ಲ ಅವ ಮುಂಬೈ ಅನ್ನುವಂಥದ್ದು. ಚಂದ ನೆನಪಿಟ್ಕೋಬೇಕ್ರಿ. ಬಹಳ ಸರಳವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು, ಅದನ್ನ ನಾವು ಕಲಿತಕ್ಕಂಥ ವಿಧಾನಗಳು ಸ್ವಲ್ಪ ಒಂದಿಷ್ಟು ಚೇಂಜಸ್ ಮಾಡ್ಕೊಳ್ಳೋಣ. ಆ ವಿಧಾನಗಳಲ್ಲಿ ನಾವು ಪ್ರಶ್ನೆಗಳು ಕ್ರಿಯೇಟ್ ಮಾಡಿದ್ ನಾವಿಲ್ಲಿ ನೆಪ ಮಾತ್ರಕ್ಕೆ ಮಾತ್ರ, ಆದ್ರೆ ಅದ್ರ ಬಗ್ಗೆ ನಾವು ವಿವರಣಾತ್ಮಕವಾಗಿ ಏನಂತ ಕೇಳಿದಾಗ ಎಷ್ಟು ತಿಳ್ಕೊಳಕ್ ಸಾಧ್ಯ ಐತಿ ತಿಳಿಸುವಂತ ಪ್ರಯತ್ನ ಮಾಡೋಣ್ರಿ ಸರ್. ಹಾಗಾದ್ರೆ ಇಲ್ಲಿ ಒಂದಿಷ್ಟು 3 ಆಪ್ಷನ್ಗಳ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಬಂದು, ಹಾಗಾದ್ರೆ ಸೆಬಿ ಸಂಸ್ಥೆಯ ಅಧ್ಯಕ್ಷರು ಕೂಡ ಗೊತ್ತಾದ್ರು. ಇವತ್ತಿನ RBI ನಲ್ಲಿ ಅಧ್ಯಕ್ಷರು ಯಾರ ಇದಾರೆ ಸರ್ ಅಂದ್ರೆ ಗವರ್ನರ್ ಅನ್ನುವಂಥ ವ್ಯಕ್ತಿ ಶಕ್ತಿಕಾಂತ್ ದಾಸ್ ಅವರು ಕೆಲಸ ಮಾಡ್ತಿದ್ದಾರೆ. ಇವ್ರು ಎಷ್ಟನೇ ಗವರ್ನರ್ ಸರ್ ಅಂದ್ರ 25th. ಗೊತ್ತಿರಬೇಕ್ರಿ, ವಾರ್ಡರ್ ಎಕ್ಸಾಮ್ ದಾಗ ಕೇಳಿದ್ನಿ ಈ ಪ್ರಶ್ನೆ. RBI ಪ್ರಸ್ತುತ ಶಕ್ತಿಕಾಂತ್ ದಾಸ್ ಅವರು ಗವರ್ನರ್ ಆಗಿದ್ದು, ಇವ್ರು ಎಷ್ಟನೇ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಿದಾರೆ ಸರ್ ಅಂದ್ರಿಗಿನ 25ನೇ ವ್ಯಕ್ತಿಯಾಗಿ ಕೂಡ ಅಂತ ಕಾಣಬಹುದು. ಇದರ ಜೊತೆಗೆ ನೋಡಿ ಒಂದಿಷ್ಟು ವಿಷಯಗಳು ಗೊತ್ತಾಗದಲ್ಲ ನಮಗ, ಹೊಸ ವಿನೂತನ ಮಾದರಿಗಳು. ಇನ್ನೊಂದಿಷ್ಟು ನೋಡಿ ನೆಕ್ಸ್ಟ್ ಪೇಜ್ 4ನೇ ಕ್ವಶನ್. 4th ಒನ್ ಯಾವ್ದು ಕೊಟ್ಟನಂದ್ರ ಬಹಳ ಇಂಪಾರ್ಟೆಂಟ್ ಐತ್ರಪ್ಪ. ಇದ್ರ ಬಗ್ಗೆ ಅಂತ ನಮಗ ಎಕ್ಸಾಮ್ಸ್ಗಳಲ್ಲಿ ನಿರೀಕ್ಷೆ ತುಂಬಾನೇ ಮಾಡ್ಬೋದು ಅನ್ನುವಂಥದ್ದು. ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಅಂದ್ರ ಆಪರೇಷನ್ ದೇವಿ ಶಕ್ತಿ ಅಂತ ಕೊಟ್ಟಾನ್ರಿ. ಆಪರೇಷನ್ ದೇವಿ ಶಕ್ತಿ ಕಾರ್ಯಾಚರಣೆ ಸಂಬಂಧಿಸಿರುವುದು ಯಾವುದಕ್ಕಂತ ಕೇಳ್ಯಾನಷ್ಟ. ಸಿಂಪಲ್ ಪ್ರಶ್ನೆ, ಆದ್ರ ಬಗೆಬಗೆಯಾಗಿರ್ತಕ್ಕಂಥ ಉತ್ತರಗಳು ಬರ್ತಾವ ನಮ್ಮಲ್ಲಿ. ಆಪರೇಷನ್ ದೇವಿ ಶಕ್ತಿ ಅನ್ನುವಂಥ ಕಾರ್ಯಾಚರಣೆ ಯಾವ ವಿಷಯಕ್ಕೆ ಸಂಬಂಧಪಡೋದಂತ ಕೇಳಿದ್ರ ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ಕೊಟ್ಟನ್ರಿ. ಏನಂತ ಕೊಟ್ಟನ್ ಸರ್ ಮೊದಲನೇ ಆಪ್ಷನ್? ಟರ್ಕಿ ಅಂತ ಕೊಟ್ಟನ್ರಿ, ಹೌದಾ. ಎರಡನೇದು ನೋಡಿ, ಎರಡನೇದು ಅಂತ ಕೇಳ ಉಕ್ರೇನ್ ಅಂತ ಕೊಟ್ಟನ್ರಿ. ಮೂರನೇದು ಸುಡಾನ್. 4ನೇದು ಏನಂತ ಕೇಳಿದಾಗ ಅಫ್ಘಾನಿಸ್ತಾನ್. ಎಸ್, ಹಾಗಾದ್ರ ಅಫ್ಘಾನಿಸ್ತಾನ್ ಅನ್ನುವಂಥ ದೇಶ, ಆ ಅಫ್ಘಾನಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ತಾಲಿಬಾನ್ ಉಗ್ರರು ಅನ್ನುವಂಥದ್ದು. ಫಸ್ಟ್ ನಾವೇನ್ ತಿಳ್ಕೊಳಕ್ ಟ್ರೈ ಮಾಡಮಂದ್ರಿಗಿನ ಈ ಆಪರೇಷನ್ ದೇವಿ ಶಕ್ತಿ ಅನ್ನುವಂಥ ಕಾರ್ಯಾಚರಣೆ ಯಾವ ದೇಶದ ಪರವಾಗಿ ನಡೆಸಿವಂದ್ರ ಉತ್ತರ ನೋಡೋಣಪ್ಪ. ಒಂದನೇದು ಏನಂತ ಕೇಳಿದಾಗ ನಾವು ಸರಿಯಾದ ಉತ್ತರ ಅಫ್ಘಾನಿಸ್ತಾನ್.
ಈ ಅಫಘಾನಿಸ್ತಾನದ ಪರವಾಗಿ ನಡೆಸಿರ್ತಕ್ಕಂಥ ಭಾರತ ಅನ್ನುವಂಥ ದೇಶ ಈ ಒಂದು ಅಫಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ದಾಳಿ ನಡೆದಿರ್ತಕ್ಕ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನ, ಸರ್ವ ಜನಾಂಗದ ಜನರನ್ನ ಭಾರತಕ್ಕೆ ಕರೆ ತಂದು ನಾವು ರಕ್ಷಣೆ ಕೊಡಕ್ಕೆ ಏನ್ ಸರ್ ಅಂತ ಕೇಳಿದ್ರ ಆಪರೇಷನ್ ದೇವಿ ಶಕ್ತಿ ಕಾರ್ಯಾಚರಣೆ ಮಾಡೀವಿ. ಹಾಗಾದ್ರ ಈ ಅಫಘಾನಿಸ್ತಾನ ಕೂಡ, ಅಫಘಾನಿಸ್ತಾನದ ಕ್ಯಾಪಿಟಲ್ ಸಿಟಿ ಯಾವ ಸರ್ ಪ್ರೆಸೆಂಟ್ ಅಂತ ಕೇಳಿದಾಗ ಕಾಬೂಲ್ ಅನ್ನುವಂಥದ್ದು. ಈ ಅಫಘಾನಿಸ್ತಾನ ಸಾರ್ಕ್ ಅನ್ನುವಂಥ ಒಕ್ಕೂಟದಲ್ಲಿ ಭಾರತದ ಸಲಹೆ ಮೇರೆಗೆ ಎಷ್ಟನೇ ರಾಷ್ಟ್ರವಾಗಿ ಸೇರ್ಪಡೆ ಆಗ್ಯದ ಅಂದ್ರ 8ನೇ ರಾಷ್ಟ್ರ ಅಂತ ಕೂಡ ಕರಿಬಹುದು. 8ನೇ ರಾಷ್ಟ್ರ ಯಾವಾಗ ಸೇರ್ಪಡೆ ಆಗಿತ್ತು ಸರ್ ಅಂದ್ರ 2007ರಲ್ಲಿ 14ನೇ ಸಭೆ ಎಲ್ಲಿ ನಡೆದಗಿನ ಭಾರತದ ಕ್ಯಾಪಿಟಲ್ ನವದೆಹಲಿ. ಸಿಂಪಲ್ ರೀ. ಅಫಘಾನಿಸ್ತಾನ ಕೂಡ ಸಾರ್ಕ್ ನಲ್ಲಿ ಇರ್ತಕ್ಕಂಥ ಒಂದು ದೇಶ ಕೂಡ ಹೌದ್ರಿ. ಯಾವಾಗ ಸೇರ್ಪಡೆ ಆಯ್ತು? 2007ರಲ್ಲಿ. ಎಷ್ಟನೇ ಸಭೆ ಅಂತ ಕೇಳ್ತಾನ? 14ನೇ ಸಭೆಯಲ್ಲಿ. ಹಾಗಾದ್ರ 8ನೇ ರಾಷ್ಟ್ರ ಕೂಡ ಇದಾವ, 8 ಇದಾವ. 8ನೇದು ಯಾವ್ದಂದ್ರ ಅಫಘಾನಿಸ್ತಾನ. ಇನ್ನೊಂದು ಪಾಯಿಂಟ್ ನೆನಪಿಡ್ಬೋದು, ಅಫಘಾನಿಸ್ತಾನ ನಮಗ ಭಾರತದೊಂದಿಗೆ ಕಡಿಮೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ರೀ. 80 ಕಿಲೋಮೀಟರ್ ಅಫೀಸಿಯಲ್ ಆಗಿ ನಾವು ಅಧಿಕೃತವಾಗಿ ಏನಂತ ಕೇಳಿದಾಗ 80 ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ವ್ಯವಸ್ಥೆ ಭಾರತದೊಂದಿಗೆ ಅಫಘಾನಿಸ್ತಾನ ಅಂತ ಕೂಡ ಕರಿಬಹುದು. ಆದ್ರೆ ಒಂದಿಷ್ಟು ಅಬ್ಸರ್ವೇಷನ್ ಮಾಡಿಬಿಡು. ಇಲ್ಲಿ ನೋಡಿ, ಒಂದೇದು ಏನು ಸರ್ ಅಂದ್ರ ಟರ್ಕಿ ಅಂತ ಕೊಟ್ಟಾನ. ಈ ಟರ್ಕಿ ದೇಶಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಯಾವ ಕಾರ್ಯಾಚರಣೆ ಮಾಡಿವಿ ಸರ್ ಅಂತ ಕೇಳಿದಾಗ ಆಪರೇಷನ್ ದೋಸ್ತ್ ಅನ್ನುವಂಥ ಕಾರ್ಯಾಚರಣೆ. ಟರ್ಕಿ ದೇಶದಲ್ಲಿರ್ತಕ್ಕಂಥ ಅನೇಕ ಭಾರತೀಯ ವ್ಯಕ್ತಿಗಳನ್ನ ಭಾರತಕ್ಕೆ ಕರೆತಂದಿವ್ರಿ. ಆ ಭಾರತಕ್ಕೆ ಕರೆತಂದು ನಾವು ಆಪರೇಷನ್ ದೋಸ್ತ್ ಅನ್ನುವಂಥ ಕಾರ್ಯಾಚರಣೆ ಮೂಲಕ ನಾವು ರಕ್ಷಣೆ ಕೊಡುವಂತ ಪ್ರಯತ್ನ ಕೂಡ ಮಾಡೀವಿ. ಎಲ್ಲೋ ಒಂದು ಕಡೆ ನಮ್ಮ ದೇಶವನ್ನ ಇವತ್ತು ಕರಿತಾ ಇದೀವಿ. ಕರೆ ಏನ್ ಸರ್ ಅಂತ ಕೇಳಿದ್ರ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಭಾರತ ದೇಶ, ಜಗತ್ತಿಗೆ ಭಾವೈಕ್ಯತೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶ, ಎಲ್ಲೇ ನಮ್ಮ ಭಾರತೀಯ ವ್ಯಕ್ತಿಗಳಿಗೆ ಸಮಸ್ಯೆಗಳಾಗಿರ್ತಕ್ಕಂಥ ಸಮಯದಲ್ಲಿ ಇಂಥ ಅನೇಕ ಸನ್ನಿವೇಶಗಳಲ್ಲಿ ಭಾರತ ದೇಶ ಕೂಡ ಜೊತೆಗೆ ನಿಂತಿರ್ತಕ್ಕಂಥದ್ದು. ಅದರಲ್ಲಿ ನಾವು ಆಪರೇಷನ್ ದೋಸ್ತ್, ಟರ್ಕಿದಾಗ ಭೂಕಂಪ ಬಂದು ಅಗರ್ಭ ಏನಂತ ಕೇಳಿದ ಶ್ರೀಮಂತ ವ್ಯಕ್ತಿಗಳು, ಅದೆಷ್ಟೋ ಏನಂತ ಕೇಳಿದಾಗ ಬಡ ಕುಟುಂಬಗಳು, ಬಹಳಷ್ಟು ಏನಂತ ಕೇಳಿದಾಗ ಭೂಕಂಪಕ್ಕೀಡಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮೂರನ್ನ ನಾವು ರಕ್ಷಣೆ ಮಾಡ್ಲೇಬೇಕಾಗ್ತೈತಲ್ಲ. ಅದರ ಸಲುವಾಗಿ ಭಾರತ ದೇಶ ಏನಂತ ಕೇಳಿದಾಗ ಆಪರೇಷನ್ ದೋಸ್ತ್ ಅಂತ ಕಾರ್ಯಾಚರಣೆ ಮಾಡಿದ್ರಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಉಕ್ರೇನಾ ಅಂತ ಕೊಟ್ಟನ್ರಿ. ಈ ಉಕ್ರೇನ್ಗೆ ಸಂಬಂಧಪಟ್ಟಂತೆ ಅನೇಕ ಭಾರತೀಯ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಕರೆತರಲು ಆಪರೇಷನ್ ಗಂಗಾ ಅಂತ ಕಾರ್ಯಾಚರಣೆ ಮಾಡಿದ್ವಿ. ಉಕ್ರೇನ್ ಮತ್ತು ರಷ್ಯಾ ವರ್ಸಸ್ ಉಕ್ರೇನ್ ಯುದ್ಧ ಕೇಳಿವಿ. ಅದರ ಜೊತೆಗೆ ಸುಡಾನ್ ದೇಶಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಕಾವೇರಿ ಅನ್ನುವಂಥ ಕಾರ್ಯಾಚರಣೆ ಮಾಡೀವಿ. ಆಪರೇಷನ್ ಕಾವೇರಿ ಅಂತ ಮಾಡ್ಕೊಂಡಿವಿ. ಅದರ ಜೊತೆಗೆ ಅಫಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಏನಂತ ಕೇಳಿದಾಗ ದೇವಿ ಶಕ್ತಿ ಅಂತ ಕೂಡ ಮಾಡಿದ್ವಿ. ಇನ್ನೊಂದಿಷ್ಟು ಅಪ್ಡೇಟ್ ಈಗ ಏನೈತೆ ಸರ್ ಸುದ್ದಿಯಾಗ ಅಂತ ಕೇಳಿದಾಗ ಇಸ್ರೇಲ ಮತ್ತು ಪ್ಯಾಲೆಸ್ತಾನ್ ಈಗಿರ್ತಕ್ಕಂಥದ್ದು ಇಸ್ರೇಲ ವರ್ಸಸ್ ಏನಂತ ಕೇಳಿದಾಗ ಪ್ಯಾಲೆಸ್ತಾನ್ ಅನ್ನುವಂಥದ್ದು. ಈ ಇಸ್ರೇಲ ವರ್ಸಸ್ ಪ್ಯಾಲೆಸ್ತಾನ್ ಅಲ್ಲಿ ಅನೇಕ ಭಾರತೀಯ ವ್ಯಕ್ತಿಗಳನ್ನ ನಾವು ರಕ್ಷಣೆ ಮಾಡೋ ಸಲುವಾಗಿ ಒಂದು ಕಾರ್ಯಾಚರಣೆ ಕೂಡ ಮಾಡಿದೀವಿ. ಆ ಕಾರ್ಯಾಚರಣೆಗೆ ಏನಂತ ಹೆಸರಿಟ್ಟಿವಿ ಸರ್ ಅಂತ ಕೇಳಿದಾಗ ಆಪರೇಷನ್ ಅಜಯ್ ಅನ್ನುವಂಥ ಕಾರ್ಯಾಚರಣೆ ಕೊಟ್ಟಿವ್ರಿ. ಇಸ್ರೇಲ ವರ್ಸಸ್ ಏನಂತ ಕೇಳಿದಾಗ ಪ್ಯಾಲೆಸ್ತಾನ್ಗೆ ಸಂಬಂಧಪಟ್ಟಂತೆ ಯುದ್ಧ ನಡೆದಿರ್ತಕ್ಕಂಥ ಸಮಯದಲ್ಲಿ ನಮ್ಮ ದೇಶದ ವ್ಯಕ್ತಿಗಳನ್ನ ನಾವು ರಕ್ಷಣೆ ಮಾಡೋ ಸಲುವಾಗಿ ಆಪರೇಷನ್ ಅಜಯ್ ಅನ್ನುವಂಥ ಕಾರ್ಯಾಚರಣೆ ಹೆಸರಿಟ್ಟಿವಿ. ಒಂದು ಅಜಯ್ ಅನ್ನುವಂಥ ಪದ ಕೂಡ ಕೊಟ್ಟಿವಿ. ಇಲ್ಲಿ ಆಪರೇಷನ್ ಕಾವೇರಿ, ಕರ್ನಾಟಕದ ಜೀವ ನದಿಯಾಗಿರ್ತಕ್ಕಂಥ ಕಾವೇರಿ ನದಿ ಹೆಸರಿಟ್ಕೊಂಡಿವಿ. ಭಾರತದ ನದಿಯಾಗಿರ್ತಕ್ಕಂಥ ಗಂಗಾ ನದಿ ಹೆಸರಿಟ್ಕೊಂಡಿವಿ, ಆಪರೇಷನ್ ಗಂಗಾ. ಇಲ್ಲಿ ಆಪರೇಷನ್ ದೋಸ್ತು, ಸ್ನೇಹತ್ವಕ್ಕಾಗಿ ಕೈ ಚಾಚತಕ್ಕಂಥ ಪ್ರಯತ್ನ ಮಾಡೀವಿ ಟರ್ಕಿ ದೇಶದೊಂದಿಗೆ. ಇಲ್ಲಿ ಆಪರೇಷನ್ ದೇವಿ ಶಕ್ತಿ, ಭಾರತ ದೇಶದಾಗ ಏನಂತ ಕೇಳಿದಾಗ ದೇವಿ ಶಕ್ತಿ ಅನ್ನುವಂಥ ಕಾರ್ಯಾಚರಣೆ ಕೂಡ ಮಾಡ್ಕೊಂಡಿವಿ. ಹಾಗಾದ್ರ ಸುದ್ದಿಯಲ್ಲಿರ್ತಕ್ಕಂಥ ಕಾರ್ಯಾಚರಣೆಗಳು ಅಂತ ಕರಿಬೋದ್ರಿ. ನಮಗೆ ಬಹುತೇಕವಾಗಿ ಆಪರೇಷನ್ ಪೋಲೋ, ಹೈದರಾಬಾದ್ ಸಂಸ್ಥಾನ ವಿಲೀನೀಕರಣ, ಆಪರೇಷನ್ ಬ್ಲೂ ಸ್ಟಾರು, ಸಿಖ್ ಧರ್ಮದ ಅಪೋಸ್ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ, ಆಪರೇಷನ್ ಶಕ್ತಿ ಅನ್ನುವಂಥದ್ದು 2ನೇ ಬಾರಿ ಪರಮಾಣು ಪರೀಕ್ಷೆ, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅನ್ನುವಂಥದ್ದು 1ನೇ ಬಾರಿಗೆ ಪರಮಾಣು ಪರೀಕ್ಷೆ. ಹೌದಾ? ಅವುಗಳ ಜೊತೆಗೆ ಏನು ಸರ್ ಅಂತ ಕೇಳಿದಾಗ ಆಪರೇಷನ್ ವಿಜಯ್ ಅನ್ನುವಂಥದ್ದು ಗೋವಾ ಸ್ವತಂತ್ರ, ಕಾರ್ಗಿಲ್ ವಿಜಯೋತ್ಸವ ಕೂಡ ಆಪರೇಷನ್ ವಿಜಯ್ ಅಂತ ಕೂಡ ಮಾಡಿದೀವಿ. ಇಂಥ 16 ನಾವು ಕಾರ್ಯಾಚರಣೆಗಳು ಮಾಡ್ತಾ ಇದೀವಿ ಸ್ನೇಹಿತರೆ. ಅದರಲ್ಲಿ ವಿಶೇಷವಾಗಿ ಪ್ರೆಸೆಂಟ್ ನಮಗೆ ಸುದ್ದಿಯಲ್ಲಿರ್ತಕ್ಕಂಥ ಒಂದಿಷ್ಟು ಅಪ್ಡೇಟ್ ಮಾಹಿತಿ. ಅದರ ಮುಂದಿನ ಕ್ವಶನ್ ನೋಡ್ತಾ ಇರೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಯಾವ್ದೈತೆ ಸರ್ ಅಂತ ಕೇಳಿದಾಗ ನೆಕ್ಸ್ಟ್ ಕ್ವಶನ್ 5ನೇದೇನಂದ್ರಿಗಿನ ಬಹಳಷ್ಟು ಚಂದ ಕ್ವಶನ್ ಕೇಳೇನದು, ಒಳ್ಳೆ ಪ್ರಶ್ನೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವ್ರು ಯಾರು? ಸಿಂಪಲ್. ಇದು ನಾವು ನೇಮಕಾತಿ ಅಂತ ಕರಿತೀವ್ರಿ.
ಇತ್ತೀಚೆಗೆ ಕನ್ನಡ ನಾಡಿನಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ನೇಮಕಾತಿ ಅಂತ ಕೂಡ ಕರಿಬಹುದು. ಸರ್ ಏನ್ ಸರ್ ಅಂದ್ರಿಗಿನ ಇಲ್ಲಿವರೆಗೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಏನಂತ ಕೇಳೋದು ಸ್ಟೇಟಿಗೆ ಸಂಬಂಧಪಟ್ಟಂತೆ ಯಾರಾಗ್ಯಾರ ಅಂತ ಕೇಳ್ಯಾನ. ಒಂದನೇ ಆಪ್ಷನ್ ನೋಡಿ ಏನೈತಿ, ಎಲ್ ನಾರಾಯಣ ಸ್ವಾಮಿ ಅಂತ ಐತ್ರಪ್ಪ, ಎಲ್ ನಾರಾಯಣ ಸ್ವಾಮಿ ನೋಡೋಣ ಅಂತ. ಸೆಕೆಂಡ್ ಆಪ್ಷನ್ ಬಿ ಏನೈತಿ, ಎಚ್ ಎಲ್ ದತ್ತು ಅಂತ ಐತಿ. ಆಪ್ಷನ್ ಸಿ ಡಾಕ್ಟರ್ ಸುಖದೇವ್ ತೊರಾಟ್ ಅನ್ನುವಂಥದ್ದು ಐತಿ, ಡೊರಾಟ್ ಆಗ್ಯದ ತೊರಾಟ್ ಆಗ್ಬೇಕದು. ಆಪ್ಷನ್ ಡಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅಂತ ಐತಿ. ಹಾಗಾದ್ರ ನಾವು ಸರಿಯಾದ ಉತ್ತರ ನೋಡುವಂತ ಪ್ರಯತ್ನ ಮಾಡೋಣ್ರಿ. ಈ ಸರಿಯಾದ ಉತ್ತರ ಯಾವ ಸರ್ ಅಂತ ಕೇಳಿದಾಗ ಎಲ್ ನಾರಾಯಣ ಸ್ವಾಮಿ ಅಂತ ಕೂಡ ಕರಿಬಹುದ್ರಿ. ಎಸ್, ಇದು ಇಂಪಾರ್ಟೆಂಟ್ ನಮಗ. ಹಾಗಾದ್ರ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಎಲ್ ನಾರಾಯಣ ಸ್ವಾಮಿ. ಈ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ರಚನೆ ಆಗ್ತದೆ ಸರ್ ಅಂತ ಕೇಳಿದಾಗ 2007 ಜೂನ್ 8ರಂದು ರಚನೆ ಆಗಿರ್ತಕ್ಕಂಥದ್ದು. ಜೂನ್ 8ರಂದು ರಚನೆ ಆಗಿರ್ತಕ್ಕಂಥ ಇದರ ಕೇಂದ್ರ ಕಚೇರಿ ಸಿಲಿಕಾನ್ ಸಿಟಿ, ಕರ್ನಾಟಕ ರಾಜ್ಯದ ರಾಜಧಾನಿ, ಭಾರತದ ಸಿರಿಧಾನ್ಯಗಳ ರಾಜಧಾನಿ ಕೂಡ ಹೌದು. ಸಿರಿಧಾನ್ಯ ಉತ್ಸವ ಕೂಡ ಮಾಡ್ತಕ್ಕಂಥ ಬೆಂಗಳೂರು ಅನ್ನುವಂಥ ನಗರದಲ್ಲಿ ಇದರ ಮುಖ್ಯ ಕಚೇರಿ ನಾವು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನ. ಇಂಥ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಈ ಹಿಂದಗಡೆ ಅಧ್ಯಕ್ಷರು ಯಾರಿದ್ರು ಸರ್ ಇವರಿಗಿಂತ ಬಿಫೋರ್ ಅಂತ ಕೇಳಿದ್ರ DH ವಘೇಲ್ ಅನ್ನುವಂಥ ವ್ಯಕ್ತಿ ಇದ್ನಾರಿ. DH ವಘೇಲ್ ಅನ್ನುವಂಥ ವ್ಯಕ್ತಿ ಇವ್ರಕ್ಕಿಂತ ಬಿಫೋರ್, ಎಲ್ ನಾರಾಯಣ ಸ್ವಾಮಿ ಅವ್ರಕ್ಕಿಂತ ಬಿಫೋರ್. ಹಾಗಾದ್ರೆ ಮೊದಲ ಬಾರಿಗೆ ಅಧ್ಯಕ್ಷರು ಯಾರಾಗಿದ್ರು ಸರ್ ಅಂತ ಕೇಳಿದಾಗ ಮೊಟ್ಟ ಮೊದಲ ಅಧ್ಯಕ್ಷ 2007ರಲ್ಲಿ ಬಿ ಸತೀಶ್ ಕುಮಾರ್ ಅನ್ನುವಂಥ ವ್ಯಕ್ತಿ ರೀ. ನೆನ್ಪಿಡ್ಬೇಕಿದನ, ಬಿ ಸತೀಶ್ ಕುಮಾರ್ ನೋಡಿ ಹೆಸರಂಗೈತೆ ಹೌದಾ. ಬಿ ಸತೀಶ್ ಕುಮಾರ್ ಅನ್ನುವಂಥವ್ರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಫಸ್ಟ್ ಪ್ರೆಸಿಡೆಂಟ್ ರೀ. ಕರೆಂಟ್ ಪ್ರೆಸಿಡೆಂಟ್ ಯಾರು ಚೇಂಜಸ್ ಆಗ್ಯಾರ ಸರ್ ಅಂದ್ರ ಎಲ್ ನಾರಾಯಣ ಸ್ವಾಮಿ. ಇವ್ರಕ್ಕಿಂತ ಬಿಫೋರ್ ಯಾರಿದ್ರ ಅಂದ್ರಗಿನ DH ವಘೇಲ್. ಇದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಕ ಅಂತ ಕೂಡ ಕರಿತೀವಿ, ಅಥವಾ ಮಾನವ ಹಕ್ಕುಗಳ ಕಾವಲುಗಾರ ಸಂಸ್ಥೆ ಅಂತ ಕೂಡ ಕರಿತಾ ಇದೀವಿ. ಹಾಗಾದ್ರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡಿ ಏನೈತಿ, HL ದತ್ತು ಅಂತ ಕೊಟ್ಟನ್ರಿ. ಈ HL ದತ್ತು ಅವ್ರದ್ದು ಏನ್ ಸರ್ ವಿಶೇಷ ಅಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ NHRC ಅಂತ ಏನ್ ಕರಿತಾ ಇದೀವಲ್ಲ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಏಕೈಕ ಕನ್ನಡಿಗ ಯಾರು ಸರ್ ಅಂತ ಕೇಳಿದಾಗ HL ದತ್ತು. PSI 2016ರಲ್ಲಿ ಈ ಪ್ರಶ್ನೆ ಕೇಳಿದ್ ನೋಡಿ. ಏನ್ ಕೇಳಿದ್ನ ಸರ್ ಅಂತ ಕೇಳಿದಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕದ ಏಕೈಕ ವ್ಯಕ್ತಿ ಯಾರು ಸರ್ ಅಂತ ಕೇಳಿದಾಗ HL ದತ್ತು ಅನ್ನುವಂಥ ಓದಬಹುದ್ರಿ. ಹಾಗಾದ್ರ ಈ NHRC ಏನಂತ ಕೇಳಿದಾಗ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ಮಾನವ ಹಕ್ಕುಗಳ ಸಂಸ್ಥೆ ಆಗಿರ್ತಕ್ಕಂಥ ಇದರ ಈ ಪ್ರೆಸೆಂಟ್ ಅಧ್ಯಕ್ಷರು ಯಾರಿರ್ಬೋದು ಸರ್ ಅಂತ ಕೇಳಿದಾಗ ನೋಡಿ ಅರುಣ್ ಕುಮಾರ್ ಮಿಶ್ರಾ ಅನ್ನುವಂಥ ವ್ಯಕ್ತಿ ಇದನ್ರಿ. NHRC ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ. ಇದು ಯಾವಾಗ ರಚನೆ ಆಗ್ತೈತೆ ಅಂದ್ರ 1993 ಅಕ್ಟೋಬರ್ 2. ಇದರ ಮುಖ್ಯ ಕಚೇರಿ ಎಲ್ಲಿ ಮಾಡಿವಿ ಸರ್ ಪ್ರೆಸೆಂಟ್ ಅಂದ್ರಿಗಿನ ರಾಷ್ಟ್ರೀಯ ರಾಜಧಾನಿ ನವದೆಹಲಿ. ಸಿಂಪಲ್ ಆಗಿ ಗೊತ್ತಿರಲಿ. ಅಲ್ಲಿ ಏನು ಪ್ರಶ್ನೆ ಕೇಳೇನಂತ, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೇಳೇನಲ್ಲ. ಸಿಂಪಲ್ ಆಗಿ ಎಲ್ ನಾರಾಯಣ ಸ್ವಾಮಿ ಗೊತ್ತಾಯ್ತು. HL ದತ್ ಅವ್ರದ್ದು ಯಾಕೆ ಆಪ್ಷನ್ ಹಾಕ್ಯಾನ ಅಂತೇಳಿ ಗೊತ್ತಾಯ್ತು ನಮಗ. ಇನ್ನು ಮೂರನೇ ಆಪ್ಷನ್ ನೋಡಿ ಸಿ ಯಾವುದು ಕೊಟ್ಟಾನ ಸರ್ ಅಂದ್ರ ಡಾಕ್ಟರ್ ಸುಖದೇವ್ ತೊರಾಟ್ ಅಂತ ಕೊಟ್ಟಾನ್ರಿ. ಡಾಕ್ಟರ್ ಸುಖದೇವ್ ತೊರಾಟ್ ಅವ್ರದ್ದು ಯಾಕೆ ಕೊಟ್ಟಿರ್ಬೋದು ಸರ್ ಆಪ್ಷನ್ದಾಗ ಅಂತ ಕೇಳಿದಾಗ ಡಾಕ್ಟರ್ ಸುಖದೇವ್ ತೊರಾಟ್ ಅವರಿಗೆ ಸಂಬಂಧಿಸಿದಂತೆ ಈಗ ಸುದ್ದಿ ಆಗಿದ್ದಾರೆ ಇವರು. ಯಾಕೆ ಸುದ್ದಿ ಆಗಿರ್ಬೋದು ಅಂದ್ರಿಗೆನ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು NEP ನೀತಿನ ರದ್ದು ಮಾಡೀವ್ರಿ, ಅಥವಾ ನೂತನ ಶಿಕ್ಷಣ ನೀತಿನ ರದ್ದು ಮಾಡಿವಿ. ಆ ನೂತನ ಶಿಕ್ಷಣ ನೀತಿ ಬದಲಾಗಿ ಒಂದು ಹೊಸ ನೀತಿ ಜಾರಿ ತರಕತ್ತೀವಿ, ಸ್ಟೇಟ್ ಎಜುಕೇಶನ್ ಪಾಲಿಸಿ SEP. ಸ್ಟೇಟ್ ಎಜುಕೇಶನ್ ಪಾಲಿಸಿ ಯಾವ ನೀತಿನ ರದ್ದು ಮಾಡಿವಿ ಕರ್ನಾಟಕದಾಗ ಅಂತ ಕೇಳಿದಾಗ NEP ನೀತಿನ ರದ್ದು ಮಾಡಿ ಹೊಸದಾಗಿರ್ತಕ್ಕಂಥ ರಾಜ್ಯ ಶಿಕ್ಷಣ ನೀತಿ ಮುನ್ನುಡಿ ಬರಿತಾ ಇದ್ದೀವಿ. ಆ ರಾಜ್ಯ ಶಿಕ್ಷಣ ನೀತಿಯ ಹೊಸದಾಗಿರ್ತಕ್ಕಂಥ ನೂತನ ಅಧ್ಯಕ್ಷರು ಯಾರು ಸರ್ ಅಂತ ಕೇಳಿದಾಗ ಡಾಕ್ಟರ್ ಸುಖದೇವ್ ತೊರಾಟ್ ಅನ್ನುವಂಥವ್ರು. ಹಾಗಾದ್ರ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಹಣಕಾಸು ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ 14ನೇ ದಾಖಲೆ ಬಜೆಟ್ ಇರೋದು. ದಾಖಲೆ ಅಂತ ಯಾಕೆ ಪದ ಬೆಳೆಸಿನ ಸರ್ ಅಂತ ಕೇಳಿದ್ರ ಇವತ್ತು ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ರಾಮಕೃಷ್ಣ ಹೆಗಡೆ ಮತ್ತು ಸಿದ್ದರಾಮಯ್ಯನವರು. ಇಲ್ಲಿವರೆಗೆ ನಾವು ಇಬ್ಬರದು ಕೂಡ 13 ಬಾರಿ ಅಂತ ಓದ್ತಾ ಇದೀವಿ ಎಲ್ಲ ಕಡೆ. ಆದ್ರ 2ನೇ ಅವಧಿಗೆ ಆಯ್ಕೆ ಆದ ನಂತರ ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಎಷ್ಟನೇ ಸರ್ ಅಂದ್ರ 14ನೇ ದಾಖಲೆ ಬಜೆಟ್. ಈ 14ನೇ ದಾಖಲೆ ಬಜೆಟ್ ನಲ್ಲಿ ಏನಂತ ಹೇಳ್ಯಾರ ಸರ್ ಅಂದ್ರಿಗಿನ ನಮಗೆ NEP ನೀತಿ ಬೇಡ, ಪ್ರೆಸೆಂಟ್ ನಮ್ಮದೇ ಆಗಿರ್ತಕ್ಕಂಥ ಹೊಸ ನೀತಿ ರಾಜ್ಯ ಶಿಕ್ಷಣ ನೀತಿ ನಾವು ಮುನ್ನುಡಿ ಬರಿತೀವಿ ಅಂತ ಹೇಳ್ಯಾರ. ಹಾಗಾದ್ರ
ಈ NEP ಬಗ್ಗೆ ಒಂದೆರಡು ಪಾಯಿಂಟ್ ನೆನ್ಪಿಡಣ್ರಿ. ನೋಡಿಲ್ಲಿ NEP ನೀತಿಯನ್ನು ಅಳವಡಿಸಿಕೊಂಡ ಸ್ವತಂತ್ರ ಭಾರತದ ಮೊದಲ ರಾಜ್ಯ ಕರ್ನಾಟಕವಾಗಿತ್ರಿ. 2020 NEP ನೀತಿ ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ. ಇದೇನ್ರಿ ಆಪ್ಷನ್ದಾಗ ಇನ್ಮೇಲೆ ಕೊಡಂಗಿಲ್ಲ, ಯಾಕಂದ್ರೆ ರದ್ದು ಮಾಡಿವಿ. ಇನ್ನು ಎರಡನೇ ರಾಜ್ಯ ಯಾವ್ದು ಸರ್ ಅಂದ್ರಿಗಿನ ಮಧ್ಯಪ್ರದೇಶ. ಆ NEP ನೀತಿಯ ಅಧ್ಯಕ್ಷರು ಪ್ರೆಸೆಂಟ್ ಯಾರಿದ್ದಾರೆ ಅಂತ ಕೇಳಿದಾಗ ಡಾಕ್ಟರ್ ಕೆ ಕಸ್ತೂರಿ ರಂಗನ್. ನೋಡಿ ಸಿಂಪಲ್ ಆಗಿ ಅಧ್ಯಕ್ಷ ನಮಗೆ ಸುಖದೇವ್ ತೊರಾಟೆ ಅವ್ರದ್ದು ಗೊತ್ತಾಯ್ತು. ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ 14ನೇ ದಾಖಲೆ ಬಜೆಟ್ ಕೂಡ ಗೊತ್ತಾಯ್ತು. ಹೌದಾ, ದಾಖಲೆ ಬಜೆಟ್ ಕೂಡ ಗೊತ್ತಾಯ್ತು. ಈ NEP ನೀತಿ ವಿಶೇಷವಾಗಿ ಯಾವ್ಯಾವ ರಾಜ್ಯದಲ್ಲಿ, ಅದರ ಜೊತೆಗೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಭಾರತ ದೇಶದಲ್ಲಿ ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಪರ್ಸನ್ ಯಾರು ಸರ್ ಅಂದ್ರ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು. ಇವರು 2008ರಲ್ಲಿ ರಚನೆ ಆಗಿರ್ತಕ್ಕಂಥ ಕರ್ನಾಟಕ ಜ್ಞಾನ ಆಯೋಗ, ಸ್ಟೇಟ್ ನಾಲೆಡ್ಜ್ ಕಮಿಷನ್, ಹೌದಾ, ಕರ್ನಾಟಕ ಜ್ಞಾನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಕೂಡ ಯಾರಾಗಿದೆ ಸರ್ ಅಂದ್ರ ಕೆ ಕಸ್ತೂರಿ ರಂಗನ್. ಇಸ್ರೋ ಸಂಸ್ಥೆಯಲ್ಲಿ ಅಧ್ಯಕ್ಷರ ಕೂಡ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತ ಕೇಳಿದಾಗ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅನ್ನುವಂಥದ್ದು. ಅದರ ಜೊತೆಗೆ ಇನ್ನೊಂದು ನಮಗ ಇಂಪಾರ್ಟೆಂಟ್ ಏನ್ ಸರ್ ಅಂದ್ರ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕಾಗಿ ವೆಸ್ಟರ್ನ್ ಘಾಟ್ಸ್ 2012ರಲ್ಲಿ ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕಾಗಿ ನೇಮಕವಾದ ಸಮಿತಿ ಅಧ್ಯಕ್ಷರು ಕೂಡ ಯಾರು ಸರ್ ಅಂತ ಕೇಳಿದಾಗ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅಂತ ಕರಿಬೋದ್ರಿ. ಹಾಗಾದ್ರ ಈ ಪಶ್ಚಿಮ ಘಟ್ಟಗಳು ಕರ್ನಾಟಕ ಸೇರಿದಂತೆ ಎಷ್ಟು ರಾಜ್ಯಗಳಲ್ಲಿ ತಮ್ಮ ವಿಸ್ತಾರವನ್ನು ಹೊಂದ್ಯಾವ ಸರ್ ಅಂದ್ರ ಕರ್ನಾಟಕ ಸೇರಿದಂತೆ ಎಷ್ಟು ರಾಜ್ಯಗಳಲ್ಲಿ ತಮ್ಮ ವಿಸ್ತಾರವನ್ನು ಪ್ರೆಸೆಂಟ್ ನಾವು ವಿಸ್ತಾರ ಮಾಡಿವ ಅಂದ್ರ ನೋಡಿ ಇಲ್ಲಿ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಕಾಣ್ತಾವ್ರಿ. ಔಟ್ರನ್ನ ನಾವು ಸೂತ್ರದ ಮೂಲಕ ಹೆಂಗ್ ನೆನ್ಪಿಡ್ಬೇಕು ಸರ್ ಅಂದ್ರ ಏನಂತ ಕೇಳಿದಾಗ ಮಗು ಕೇಕ್ ತಗೋ ಅಂತ ನೆನ್ಪಿಡ್ಬೇಕ್ರಿ. ಮಗು ಕೇಕ್ ತಗೋ ಅಂದ್ರ ಪಶ್ಚಿಮ ಘಟ್ಟಗಳು ಹರಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿ. ನೋಡಲ್ಲಿ ಸಿಂಪಲ್ ಆಗಿ ಎಂ ಅಂದ್ರೆ ಏನ್ ಹೇಳ್ತೈತಿ ಮಹಾರಾಷ್ಟ್ರ, ಗು ಅಂದ್ರ ಗುಜರಾತ್, ಕೆ ಅಂದ್ರೆ ಏನಂತ ಕೇಳಿದಾಗ ಕೇರಳ ಅನ್ನುವಂಥದ್ದು, ಮತ್ತೊಂದು ಕರ್ನಾಟಕ ನಮ್ದು ಅನ್ನುವಂಥದ್ದು, ಇನ್ನು ತಮಿಳ್ನಾಡು ಅನ್ನುವಂಥದ್ದು, ಕೊನೆಯದಾಗಿ ಭಾರತ ದೇಶದ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಗೋವಾ. ಊರು ಮಂದಿಗೆ ಪರಿಚಯಿರ್ತಕ್ಕಂಥ ರಾಜ್ಯ ಯಾವ್ದು ಸರ್ ಅಂದ್ರ ಗೋವಾ ಅಂತ ಕೂಡ ಕರಿಬೋದ್ರಿ. ಊರು ಮಂದಿಗೆ ಯಾಕೆ ಪರಿಚಯ ನಮ್ಗೆಲ್ಲ ಗೊತ್ತಾಗಿರ್ತೈತಿ ಸರ್. ಹಾಗಾದ್ರ 6 ರಾಜ್ಯಗಳು ಪಶ್ಚಿಮ ಘಟ್ಟಗಳನ್ನು ಹೊಂದಿರತಕ್ಕಂಥದ್ದು. ಇದರಲ್ಲಿ ಈ ವೆಸ್ಟರ್ನ್ ಘಾಟ್ಸ್ ಕೂಡ 2012ರಲ್ಲಿ ಯುನೆಸ್ಕೋ ಪಟ್ಟಿ ಕೂಡ ಸೇರ್ಪಡೆ ಆಗಿರ್ತಕ್ಕಂಥ ಉದಾಹರಣೆಗಳು. ಹೌದಾ, ಯುನೆಸ್ಕೋ ಪಟ್ಟಿ ಏನಂತ ಕೇಳಿದಾಗ 2012ರಲ್ಲಿ ಯುನೆಸ್ಕೋ ಪಟ್ಟಿ ಕೂಡ ಐತಿ. ನಾವು ಯುನೆಸ್ಕೋ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮುಂದಿನ ತರಗತಿಗಳಲ್ಲಿ ಮಾತಾಡೋಣ. ಜಸ್ಟ್ ನಮ್ಗೆ ಗೊತ್ತಿರಲಿ ವೆಸ್ಟರ್ನ್ ಘಾಟ್ಸ್ಗಳ ಸಮಿತಿ ಅಧ್ಯಕ್ಷರು ಕೂಡ ಯಾರು ಸರ್ ಅಂದ್ರ ಕೆ ಕಸ್ತೂರಿ ರಂಗನ್. ಕೆ ಕಸ್ತೂರಿ ರಂಗನ್ ಅವ್ರದ್ದು ವಿಶೇಷವಾಗಿ ದೇಶದಲ್ಲಿ ಎಲ್ಲ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ರೀ. ದೇಶದ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿನ ಬಿಟ್ರಿಗೆನ ಭಾರತ ರತ್ನ ಅನ್ನುವಂಥದ್ದನ್ನು ಹೊರತುಪಡಿಸಿದ್ರ ಉಳಿದ ಎಲ್ಲ ಪ್ರಶಸ್ತಿಗಳ ವಿಜೇತರು ಯಾರು ಸರ್ ಅಂದ್ರ ಕೆ ಕಸ್ತೂರಿ ರಂಗನ್. ನೋಡಿ 1982ರಲ್ಲಿ ದೇಶದ 4ನೇ ಅತ್ಯುನ್ನತ ನಾಗರಿಕ ಪದ್ಮಶ್ರೀ. ಇದಕ್ಕೆ 10 ವರ್ಷ ಮಾಡು 1992ರಲ್ಲಿ. ಇಲ್ಲಿ ಯಾವ ಪ್ರಶಸ್ತಿ ಅಂದ್ರ ಪದ್ಮಭೂಷಣ ಪಡಿತಾರ. ಇದಂತರ 2000ರಲ್ಲಿ ಹೌದಾ ಪದ್ಮ ವಿಭೂಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ರೀ. ಎಲ್ಲ ರೀತಿಯ ಪ್ರಶಸ್ತಿಗಳು ದೇಶದ ನಾಗರಿಕ ಪ್ರಶಸ್ತಿಯನ್ನು ಹೊರತುಪಡಿಸಿದ್ರ ಇವ್ರಿಗೆ ಕೂಡ ಕೊಟ್ಟಿವಿ. ನಮಗೊಂದಿಷ್ಟು ಆಪ್ಷನ್ಸ್ಗಳ ಬಗ್ಗೆ ಕೂಡ ಗೊತ್ತಾದವಲ್ಲ. ಇದರಲ್ಲಿ ಸರಿಯಾದ ಉತ್ತರ ಏನು ಸರ್ ಅಂತ ಕೇಳಿದಾಗ ಎಲ್ ನಾರಾಯಣ ಸ್ವಾಮಿ ಅಂತ ನೆನ್ಪಿಡಮ್ಮ. ಹಾಗಾದ್ರ ಮುಂದಿನ ಪ್ರಶ್ನೆ ನೋಡೋಣಲ್ಲ. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಸರ್ ಅಂತ ಕೇಳಿದಾಗ ನೆಕ್ಸ್ಟ್ ಕ್ವಶನ್ ಬ್ರಿಕ್ಸ್ ಒಕ್ಕೂಟದ ಪ್ರಸ್ತುತ ರಾಷ್ಟ್ರಗಳ ಸಂಖ್ಯೆ. ನಾನು ಆರ್ಗನೈಸೇಷನ್ಸ್ ಅಂತೇಳಿ ನೆಕ್ಸ್ಟ್ ಏನಂತ ಕೇಳಿದಾಗ ಟೋಟಲಿ ಅನೇಕ ರೀತಿಯ ಸಂಘಟನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋಣ ಅಂತ. ಈಗ ಪ್ರಸ್ತುತ ಸುದ್ದಿಯಲ್ಲಿರ್ತಕ್ಕಂಥ ಬ್ರಿಕ್ಸ್ ಅನ್ನುವಂಥ ಒಕ್ಕೂಟ ರೀ. ನೋಡಿ ಇಲ್ಲಿ ಬಿ ಅಂದ್ರ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ 5 ದೇಶ ಅದೇವ ಸರ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟನಿತ ಆಪ್ಷನ್ದಲ್ಲಿ ಒಂದನೇದು ಏನಂತ ಕೇಳಿದಾಗ 5 ಅಂತ ಕೊಟ್ಟನ, ಎರಡನೇದು 6 ಅಂತ ಕೊಟ್ಟನ್ರಿ, ಮೂರನೇದು 11 ಅಂತ ಕೊಟ್ಟನ, ನಾಲ್ಕನೇದು 4 ಅಂತ ಕೊಟ್ಟನ್ರಿ. ಹಾಗಾದ್ರ ಇವತ್ತಿನ ಪ್ರಸ್ತುತ ರಾಷ್ಟ್ರಗಳ ಒಟ್ಟು ಸಂಖ್ಯೆ ಅಂತ ಕೇಳಿದ್ರ 11 ಅಂತ ಹೇಳ್ಬೇಕ್ರಿ. ಯಾಕೆ ಸರ 11 ಇದೆ ಅಂದ್ರಿಗೇನ ಈ ಬ್ರಿಕ್ಸ್ ಅನ್ನುವಂಥ ಪರಿಕಲ್ಪನೆ 2023ರಲ್ಲಿ 15ನೇ ವಾರ್ಷಿಕ ಸಭೆ ಎಲ್ಲಿ ಮಾಡ್ಯಾರ ಸರ್ ಇವರು ಅಂದ್ರಿಗೇನ ದಕ್ಷಿಣ ಆಫ್ರಿಕಾದ ಡರ್ಬೆನ್ ಅನ್ನುವಂಥ ನಗರ. ದಕ್ಷಿಣ ಆಫ್ರಿಕಾದ ಡರ್ಬೆನ್ ನಗರ. ಭಾರತದ ಪ್ರತಿನಿಧಿಗಳಾಗಿ ಕಾಕ ನರೇಂದ್ರ ಮೋದಿ ಅವರು ಕೂಡ ಭಾಗವಹಿಸ್ಯಾರ್ರಿ. ಇಲ್ಲಿ ಏನ್ ಸರ್ ಅಂದ್ರಿಗೇನ ಹೊಸದಾಗಿ ಎಷ್ಟು ದೇಶಗಳನ್ನ ಕರ್ಕೊಂಡ್ ಬಂದಿವ ಅಂದ್ರ 6 ದೇಶ. ಜಸ್ಟ್ ನಮ್ಮ ಕರೆಂಟ್ ಅಫೇರ್ಸ್ ಓದಮ್ಮ. ನೆಕ್ಸ್ಟ್ ಜಿ ಕೆ ನೋಡೋಣ ಅಂತ. ನೋಡಿ ಇಲ್ಲಿ ಒಂದಿಷ್ಟು ಅಬ್ಸರ್ವೇಷನ್ ಮಾಡು.
6 ದೇಶ ಅಂತ ಹೇಳಿದ್ರೆ ಒಂದನೇದು ಯಾವ್ದು ಸರ್ ಅದರಲ್ಲಿ ಅರ್ಜೆಂಟೈನಾ ರೀ. ಫಿಫಾ ವಿಶ್ವಕಪ್ನಲ್ಲಿ ಪಾರುಪತ್ಯನ ಬರೆದಿರ್ತಕ್ಕಂಥ ದೇಶ ಅರ್ಜೆಂಟೈನಾ ಅಂತ ಕೂಡ ಕರಿಬಹುದು. ಎರಡನೇದು ಯಾವ್ದು ಸರ್ ಅಂದ್ರಿಗಿನ ಈಜಿಪ್ಟ್, ನೈಲ್ ನದಿಯ ವರಪ್ರಸಾದ ಅಂತ ಕರಿತಕ್ಕಂಥ ಈಜಿಪ್ಟ್ ಅನ್ನುವಂಥದ್ದು. ಮೂರನೇದು ಯಾವ್ದಂದ್ರಿಗಿನ ಸೌದಿ ಅರೇಬಿಯಾ ಅನ್ನುವಂಥ ದೇಶ, ಸೌದಿ ಅರೇಬಿಯಾ ಅನ್ನುವಂಥ ದೇಶ. ನಾಲ್ಕನೇದು ಯಾವ್ದು ಸರ್ ಅಂತ ಕೇಳಿದಾಗ UAE ಅನ್ನುವಂಥದ್ದು, ಯುನೈಟೆಡ್ ಅರಬ್ ಎಮಿರೇಟರ್ಸ್, ಯುನೈಟೆಡ್ ಅರಬ್ ಎಮಿರೇಟರ್ಸ್. ಐದನೇದು ಏನಂತ ಕೇಳಿದಾಗ ಉರುಗ್ವೆ ಅನ್ನುವಂಥ ದೇಶ ರೀ, ಉರುಗ್ವೆ ಅನ್ನುವಂಥದ್ದು. ಆರನೇದು ಲಾಸ್ಟ್ ಒನ್ ಇರಾನ್ ಅನ್ನುವಂಥ ದೇಶ. ಹಾಗಾದ್ರ ಸಿಂಪಲ್ ಆಗಿ 2023 15ನೇ ವಾರ್ಷಿಕ ಸಭೆ ದಕ್ಷಿಣ ಆಫ್ರಿಕಾದ ಡರ್ಬೆನ್, ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಭಾಗವಹಿಸಿ ಕೂಡ ಇತ್ತು. ಇದರಲ್ಲಿ ಎಷ್ಟು ದೇಶಗಳು ಜಾಯ್ನ್ ಆದವು ಸರ್ ಅಂದ್ರ 6 ದೇಶಗಳು ನೂತನವಾಗಿ ಸೇರ್ಪಡೆ ಆದವು. ಹಾಗಾದ್ರ ಈಗಾಗಲೇ ಇರ್ತಕ್ಕಂಥ ದೇಶಗಳು 5 ರೀ. 5 + 6 ಪ್ರೆಸೆಂಟ್ ಎಷ್ಟಾಗ್ಯಾವ ಸರ್ ಅಂದ್ರಿಗಿನ 11 ದೇಶಗಳಂತ ಕರಿಬಹುದು. ಹಾಗಾದ್ರ ಈ ಬ್ರಿಕ್ಸ್ ನ ಮುಂದಿನ ಸಾರಿ ಎಲ್ಲಿ ಸಭೆಗಳು ಮಾಡ್ತಾ ಇದೀವಿ ಅಂತ ಕೇಳಿದಾಗ 2024ರಲ್ಲಿ 16ನೇ ಸಭೆ ರಷ್ಯಾ ದೇಶದ, ರಷ್ಯಾ ಅನ್ನುವಂಥದ್ದು ವಿಸ್ತೀರ್ಣದ ಅತಿ ದೊಡ್ಡ ದೇಶ, ರಷ್ಯಾ ದೇಶದ ಕಜೌನ್ ಅನ್ನುವಂಥ ನಗರದಲ್ಲಿ ಎಷ್ಟನೇ ಸಭೆ ಮಾಡ್ತಾ ಇದೀವಿ ಸರ್ ಅಂತ ಕೇಳಿದಾಗ ಎಷ್ಟನೇ ಸಭೆ ಅಂದ್ರ 16ನೇ ಸಭೆ ಅಂತ ಗೊತ್ತಿರಲಿ. ಸಿಂಪಲ್ ಆಗಿ ನಮಗ ಬ್ರಿಕ್ಸ್ ಅನ್ನುವಂಥ ಪರಿಕಲ್ಪನೆ ಇವತ್ತು ಕೂಡ ಭಾರತ ದೇಶ ಜನಸಂಖ್ಯೆಯಲ್ಲಿ ಚೀನಾ ಭಾರತ ಎರಡೂ ಕಡೆ ಇದಾವ. ರಷ್ಯಾ ಕೂಡ ಸದಸ್ಯತ್ವ ಪಡೆದೈತಿ. ಹೌದಾ, 6 ದೇಶಗಳು ಹೊಸದಾಗಿ ರಚನೆ ಆದವು. ಮೂಲತಃ ಬ್ರಿಕ್ ಅಂತ ಕರಿತಾ ಇದ್ದೀವಿ. ಇವತ್ತು 5ನೇದಾಗಿ ದಕ್ಷಿಣ ಆಫ್ರಿಕಾ, ಅದ್ರ ಜೊತೆಗೆ 6 ದೇಶಗಳು ಕೂಡ ರಚನೆ ಆಗ್ತಾ ಬಂದು. ಇಂಡಿಯಾದಾಗ ಕೂಡ 3 ಬಾರಿ ಸಭೆಗಳಾಗಿರ್ತಕ್ಕಂಥ ಉದಾಹರಣೆ. ಆ 3 ಸಭೆಗಳಲ್ಲಿ 2 ಬಾರಿ ನವದೆಹಲಿ ಕೂಡ ಆಗಿರ್ತಕ್ಕಂಥದ್ದು. ಹೌದಾ, ಅದ್ರ ಜೊತೆಗೆ ಏನು ಸರ್ ಅಂತ ಕೇಳಿದಾಗ ಈ ಬ್ರಿಕ್ಸ್ ಒಕ್ಕೂಟ ಕೂಡ ಹಿಂಗೆಲ್ಲ ರಚನೆ ಆಗ್ತಾ ಬರ್ತೈತಿ. ಮತ್ತೊಮ್ಮೆ ನೋಡೋಣ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿ 6ನೇದು 7ನೇದು ಏನಂತ ಕೇಳಿದಾಗ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವ್ದು ಪ್ರಶ್ನೆ ಕೇಳ್ಯಾನ್ರಿ. ಪ್ರೆಸೆಂಟ್ ಸುದ್ದಿಯಲ್ಲಿರ್ತಕ್ಕಂಥ ಏನಂತ ಕೇಳಿದ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ ಅಂತೇಳಿ ನಾವು ನೇರವಾಗಿ ಆನ್ಸರ್ ನೋಡಿಬಿಡೋಣ ಅಂತ. ಈ ಉತ್ತರ ಕನ್ನಡ ನೋಡಲ್ಲಿ, ಈ ಉತ್ತರ ಕನ್ನಡ ಅನ್ನುವಂಥ ಜಿಲ್ಲೆ ಯಾಕೆ ನಮಗೆ ಸುದ್ದಿ ಆಗೈತೆ ಸರ್ ಅಂತ ಕೇಳಿದಾಗ 1983ರಲ್ಲಿ ಪರಿಸರದ ಸಂರಕ್ಷಣೆಗಾಗಿ ಅಪ್ಪಿಕೋ ಚಳವಳಿ ಕೂಡ ಮಾಡಿದೀವಿ. ಈ ಅಪ್ಪಿಕೋ ಚಳವಳಿಯ ನಾಯಕತ್ವ ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತ ಕೇಳಿದಾಗ ಪಾಂಡುರಂಗ ಹೆಗಡೆ ಅಂತ ಕೂಡ ಕರೀಬಹುದು, ಪಾಂಡುರಂಗ ಹೆಗಡೆ. ಹಾಗಾದ್ರ ಇದ ಒಂದು ಜಿಲ್ಲೆ ಪ್ರೆಸೆಂಟ್ ಯಾಕೆ ಸರ್ ಉತ್ತರ ಕನ್ನಡ ಅನ್ನುವಂಥದ್ದು ಸುದ್ದಿ ಆಗೈತೆ ಅಂತ ಕೇಳಿದಾಗ ನೋಡಿ, ಯಾಕೆ ಸುದ್ದಿ ಆಗೈತೆ ಅಂದ್ರೆ ಉದ್ದೇಶ ಇಷ್ಟೇ. ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ಅನ್ನುವಂಥದ್ರಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಪರಿಸರ ಯೂನಿವರ್ಸಿಟಿ ಆಕತ್ತೇವ್ರಿ. ಇದು ಇಂಪಾರ್ಟೆಂಟ್ ನಮಗ. ಕರ್ನಾಟಕ ರಾಜ್ಯದ ಮೊದಲ ಪರಿಸರ ವಿಶ್ವವಿದ್ಯಾಲಯ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ. ಇದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅನ್ನುವಂಥದ್ದು ಸರ, ದಾಂಡೇಲಿ ಯಾವುದಕ್ಕಾಗಿ ಫೇಮಸ್ ಐತೆ ಅಂತ ಕೇಳಿದಾಗ ಕಾಗದಗಳಿಗೆ ಫೇಮಸ್ ಅನ್ನು ಹೊಂದಿರತಕ್ಕಂಥ ನಗರ. ಈ ದಾಂಡೇಲಿಯಲ್ಲಿ ಏನಂದ್ರೆಗಿನ ದಾಂಡೇಲಿಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮೊದಲ ಮೊಸಳೆ ಪಾರ್ಕ್ ಕೂಡ ಸ್ಥಾಪನೆ ಮಾಡಿವ್ರಿ. ಇದು ಇಂಪಾರ್ಟೆಂಟ್ ನಮ್ಗೆ ಕೇಳ್ಬೋದು. ಕರ್ನಾಟಕ ರಾಜ್ಯದ ಮೊದಲ ಮೊಸಳೆ ಪಾರ್ಕ್ ಎಲ್ಲಿ ಸರ್ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅನ್ನುವಂಥದ್ದು. ಅಂಶಿ ದಾಂಡೇಲಿ ನ್ಯಾಷನಲ್ ಪಾರ್ಕ್ ಕೂಡ ಉತ್ತರ ಕನ್ನಡದ ಕಂಡು ಬರ್ತೈತಿ. ಜಲಪಾತಗಳ ಜಿಲ್ಲೆ ಅಂತ ಕೂಡ ಉತ್ತರ ಕನ್ನಡವನ್ನು ಕೂಡ ಕರಿತಾ ಇದ್ದೀವಿ. ಬೇಲೆಕೆರೆ ಬಂದರು, ಭಟ್ಕಳ ಬಂದರು, ಹೊನ್ನಾವರ ಬಂದರು ಇವೆಲ್ಲ ಏನಂತ ಕೇಳಿದಾಗ ಉತ್ತರ ಕನ್ನಡದಲ್ಲಿ ಕಂಡು ಬರ್ತಾವ. ಅಘನಾಶಿನಿ ಅನ್ನುವಂಥ ನದಿ ಆಗಿರ್ಬೋದು, ಸಾತೋಡು ಜಲಪಾತ, ಲಾಲ್ಗೋಳಿ ಜಲಪಾತ ಕಾಳಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಯಾವ್ದ ಅಪ್ಪಿಕೋ ಅನ್ನುವಂಥ ಏನಂತ ಚಳವಳಿ ಆಗಿರ್ಬೋದು, ಅಂಕೋಲ್ ಅನ್ನುವಂಥ ಊರಾಗಿರ್ಬೋದು, ಕೈಗಾ ವಿದ್ಯುತ್ ಸ್ಥಾವರ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವ್ ಎಲ್ಲಿ ಕಾಣ್ತಾ ಇದೀವಿ ಸರ್ ಅಂದ್ರ ಈ ಉತ್ತರ ಕನ್ನಡ. ಉತ್ತರ ಕನ್ನಡನ ಯಾಕೆ ಸುದ್ದಿ ಆಗೈತೆ ಅಂತ ಕೇಳಿದಾಗ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ರೀ. ಅತ್ಯಂತ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ನೋಡಿ ವಿಜಯಪುರ ಅಂತ ಕರಿಬಹುದು ನಾವು. ಅತ್ಯಂತ ಕಡಿಮೆ ಅರಣ್ಯ ಹೊಂದಿದ ಜಿಲ್ಲೆ ವಿಜಯಪುರ. ಇಲ್ಲಿ ಇನ್ನೊಂದು ಕೊಟ್ಟಾನ ಶಿವಮೊಗ್ಗ ಅಂತ ಕೊಟ್ಟಾನ. ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ 2ನೇ ಜಿಲ್ಲೆ ಯಾವ ಸರ ಕರ್ನಾಟಕದಾಗ ಅಂದ್ರ ಶಿವಮೊಗ್ಗ. ಅತ್ಯಂತ ಕಡಿಮೆ ವಿಜಯಪುರ. ಅತಿ ಹೆಚ್ಚು ಯಾವ್ದಂತ ಕೇಳಿದಾಗ ಉತ್ತರ ಕನ್ನಡ ಅಂತ ಕೂಡ ಕರಿಬಹುದು. ಇಲ್ಲಿ ನಾವು ದಕ್ಷಿಣ ಕನ್ನಡ ಐತಪ್ಪ, ಅದು ಸಾಕ್ಷರತೆಯಲ್ಲಿ ಇರ್ತಕ್ಕಂಥದ್ದು. ಕರಾವಳಿ ತೀರ ಹೊಂದಿರತಕ್ಕಂಥ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಅಂತ ಕೂಡ ಕರಿಬಹುದು. ಕರ್ನಾಟಕದಲ್ಲಿ ಒಟ್ಟು ಕರಾವಳಿ ತೀರ ಉದ್ದ 320 ಕಿಲೋಮೀಟರ್ ಅನ್ನುವಂಥದ್ದು. ಅದರಲ್ಲಿ ಏನಂತ ಕೇಳಿದಾಗ UK, DK ಮತ್ತು UD ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅತ್ಯಂತ ಕಡಿಮೆ ಕರಾವಳಿ ತೀರ ಹೊಂದಿರತಕ್ಕಂಥದ್ದು 100 ಕಿಲೋಮೀಟರ್ ಗೋವಾ ಅನ್ನುವಂಥದ್ದು. ಅತಿ ಹೆಚ್ಚಾಗಿ 1600 ಕಿಲೋಮೀಟರ್ ಗುಜರಾತ್ ಅನ್ನುವಂಥದ್ದು, ಗುಜರಾತ್. 2ನೇ ಪ್ಲೇಸ್ಮೆಂಟ್ ಅಲ್ಲಿ ಏನ್ ಸರ್ ಅಂತ ಕೇಳಿದಾಗ
1000 ಕಿಲೋಮೀಟರ್ ಆಂಧ್ರ ಪ್ರದೇಶ್. ಹೌದಾ, ಆಂಧ್ರ ಪ್ರದೇಶ. ಹಾಗಾದ್ರೆ ಸಿಂಪಲ್ ಆಗಿ ನಮಗೆ ಅತಿ ಹೆಚ್ಚು ಅರಣ್ಯ ಹೊಂದಿದ್ದು ಉತ್ತರ ಕನ್ನಡ ಅಂತ ಕೂಡ ಗೊತ್ತಾಯ್ತ್ರಿ. ಮಾರ್ಚ್ 21 ವಿಶ್ವ ಅರಣ್ಯ ದಿನ ಕೂಡ ಹೌದು. ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ. ನೋಡಿಲ್ಲಿ 8ನೇ ಪ್ರಶ್ನೆ ಏನು ಕೊಟ್ಟನಂದ್ರ ಸುದ್ದಿಯಲ್ಲಿರುವ ಮೋಹನ್ ಆಳ್ವಾ ಸಮಿತಿ, ಬಹಳ ಇಂಪಾರ್ಟೆಂಟ್ ಐತ್ರಿ. ಸುದ್ದಿಯಲ್ಲಿರೋ ಮೋಹನ್ ಆಳ್ವಾ ಸಮಿತಿ ಪೇಪರ್ ಬಂದಿತ್ತು ಮೊನ್ನೆದು. ಯಾವುದಕ್ಕೆ ಸಂಬಂಧಪಟ್ಟದ ಅಥವಾ ಯಾವ ಭಾಷೆಯನ್ನು ಕರ್ನಾಟಕದ 2ನೇ ಅಧಿಕೃತ ಭಾಷೆ ರೀ? ಯಾವ ಭಾಷೆಯನ್ನು ಕರ್ನಾಟಕದ, ಈಗಾಗಲೇ ಒಂದು ಭಾಷೆ ಐತಿ ನಮ್ಮಲ್ಲಿ, ಕನ್ನಡಿಗರಲ್ಲಿ ಕನ್ನಡ ನಾಡಿನ ಸಾರ್ವಭೌಮತ್ವ ನಾವು ಎತ್ತಿಡಬೇಕನ್ನುವಂಥದ್ದು. ಕನ್ನಡ ನಾಡಿನಲ್ಲಿ ಏನಂತ ಕೇಳಿದಾಗ 2ನೇ ಅಧಿಕೃತ ಭಾಷೆ ಮಾಡ್ಬೇಕಂತೇಳಿ ಡಿಸ್ಕಷನ್ ನಡೆದೈತಿ, ಚರ್ಚೆಗಳು ನಡೆದಾವ. ಆ ಚರ್ಚೆಗಳಲ್ಲಿ ಯಾವ ಭಾಷೆನ ಘೋಷಣೆ ಮಾಡ್ಬೇಕಂದ್ರ ಉರ್ದು ಅಂತ ಕೊಟ್ಟಿದ್ದಾನ, ತೆಲುಗು ಅಂತ ಐತಿ, ತುಳು ಅನ್ನುವಂಥ ಭಾಷೆ ಐತಿ, ಮೇಲಿನ ಯಾವುದೂ ಅಲ್ಲ ಅಂತ ಐತಿ. ಸರ್ ಹಾಗಾದ್ರ ಇಲ್ಲಿ ಸರಿಯಾದ ಉತ್ತರ ಏನಂತ ಕೇಳಿದಾಗ ಈ ಸುದ್ದಿಯಲ್ಲಿರ್ತಕ್ಕಂಥ ಮೋಹನ್ ಆಳ್ವಾ ಸಮಿತಿ ಕನ್ನಡ ನಾಡಿನ 2ನೇ ಅಧಿಕೃತ ಭಾಷೆ ಯಾವ್ದು ಮಾಡ್ಬೇಕು ಅನ್ಕೊಂಡಿವಂದ್ರ ತುಳು ಅನ್ನುವಂಥ ಭಾಷೆ ರೀ. ನೋಡಿ ಎಷ್ಟು ಚಂದ ಐತಿ ಸರ. ಮೋಹನ್ ಆಳ್ವಾ ಸಮಿತಿ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳ್ತಾನ್ರಿ. ಸಿಂಪಲ್ ಆಗಿ ನಾವು ತುಳು ಅನ್ನುವಂಥ ಭಾಷೆಗೆ ಸಂಬಂಧಪಟ್ಟೈತಿ. ಈ ತುಳು ಅನ್ನುವಂಥ ಭಾಷೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಾತಾಡ್ತಾರ ಅಂತ ಗೊತ್ತಿರಲಿ, ದಕ್ಷಿಣ ಕನ್ನಡ. ಈ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ವಿಧಾನಸಭಾ ಸದಸ್ಯನಾಗಿರ್ತಕ್ಕಂಥ ಅಥವಾ ಶಾಸಕರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಸರ್ ಅಂತ ಕೇಳಿದಾಗ UT ಖಾದರ್ ಅನ್ನುವಂಥ ವ್ಯಕ್ತಿ. ಈ UT ಖಾದರ್ ಅವ್ರದ್ದು ಏನ್ ಸರ್ ಸ್ಪೆಷಲ್ ಅಂದ್ರೆ ಈಗಿನ ಕರ್ನಾಟಕ ರಾಜ್ಯದ ನೂತನ ವಿಧಾನಸಭಾ ಸ್ಪೀಕರ್ ಕೂಡ ಹೌದ್ರಿ. ನೂತನ ವಿಧಾನಸಭಾ ಸ್ಪೀಕರ್ ಕೂಡ ಹೌದು. ಕರ್ನಾಟಕದಲ್ಲಿ 24ನೇ ಸ್ಪೀಕರ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಂದ್ರ UT ಖಾದರ್. ಇನ್ನೊಂದು ಇಂಪಾರ್ಟೆಂಟ್ ಇವ್ರದ್ದು ಏನ್ ಸರ್ ಅಂದ್ರೆ ಈಗಿನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥದ್ದು ಒಂದು ವಿಚಾರ ಕೂಡ ಗೊತ್ತಿರಲಿ. ಹಾಗಾದ್ರ ಇವ್ರು ಅತಿ ಹೆಚ್ಚಾಗಿ ಯಾವ ಭಾಷೆ ಕೂಡ ಮಾತಾಡ್ತಾರಂದ್ರ ತುಳು ಅನ್ನುವಂಥ ಭಾಷೆ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ. ಇದರ ಜೊತೆಗೆ ನಮ್ಮಲ್ಲಿ ಏನಂತ ಕೇಳಿದಾಗ ಇಲ್ಲಿ ಆಪ್ಷನ್ 1 ಕೊಟ್ಟನ್ರಿ. ಏನ್ ಕೊಟ್ಟನ್ ಸರ್ ಅಂದ್ರ ಉರ್ದು ಕೊಟ್ಟಾನ. ಉರ್ದು ಅಂತ ಯಾಕೆ ಹಾಕಿರ್ಬೋದು ಅಂದ್ರ ಇತ್ತೀಚೆಗೆ ಆಂಧ್ರ ಪ್ರದೇಶ ಅನ್ನುವಂಥ ರಾಜ್ಯ ತನ್ನ 2ನೇ ಅಧಿಕೃತ ಭಾಷೆ ಅಂತ ಯಾವ್ದು ಮಾಡ್ಕೊಂಡ ಅಂದ್ರ ಉರ್ದು. ಇದಕ್ಕಿಂತ ಬಿಫೋರ್ ಇರ್ತಕ್ಕಂಥ ರಾಜ್ಯದಲ್ಲಿ ಏನಂತ ಕೇಳಿದ ಭಾಷೆ ಯಾವ್ದಂದ್ರ ಆ ರಾಜ್ಯದ್ದು ತೆಲುಗು ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ನೋಡಿ ಇಲ್ಲಿ ಏನಂತ ಕೇಳ ತುಳು ಅಂತ ಗೊತ್ತಾಯ್ತು. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡಿರಮಂತ. ಹೌದಾ, ಅದರಲ್ಲಿ UT ಖಾದರ್ ಅವ್ರ ಬಗ್ಗೆ ಕೂಡ ಗೊತ್ತಾಯ್ತು. ಇನ್ನು ವಿಧಾನಸಭೆ ಅಂತೇಳಿ ಬಂದಾಗ ಮೊದಲ ಸ್ಪೀಕರ್ ಏನಂತ ಕೇಳಿದಾಗ ವಿ ವೆಂಕಟಪ್ಪ ಅವರ ಕೆಲಸ ಮಾಡಿದ್ರು ನಮ್ಮ ಕನ್ನಡ ನಾಡಿನಲ್ಲಿ. ಮೊದಲ ಮಹಿಳಾ ಸ್ಪೀಕರು KS ನಾಗರತ್ನ ಅನ್ನುವಂಥ ಮಹಿಳೆ ಕೆಲಸ ಮಾಡಿದ್ರು. ಹೌದಾ, ದೇಶದಲ್ಲಿ ಮೊದಲ ಮಹಿಳಾ ಏನಂತ ಕೇಳಿದಾಗ ಮೊದಲ ಸ್ಪೀಕರು GV ಮಾವಳಂಕರ್ ಅಂತ ಕೂಡ ಕೆಲಸ ಮಾಡಿದ್ರು. ಇನ್ನು ಮೊದಲ ಮಹಿಳಾ ಸ್ಪೀಕರು ಮೀರಾ ಕುಮಾರಿ ಅನ್ನುವಂಥ ಮಹಿಳೆ ಕೂಡ ಕೆಲಸ ಮಾಡಿದ್ರು. ಹೌದಾ, ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಒಟ್ಟು ವಿಧಾನಸಭಾ ಶಾಸಕರ ಸದಸ್ಯರ ಸಂಖ್ಯೆ 224. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳು 28, ರಾಜ್ಯಸಭಾ ಸ್ಥಾನಗಳು 12, ವಿಧಾನಸಭಾ ಸ್ಥಾನಗಳು ವಿಧಾನ ಪರಿಷತ್ ಸ್ಥಾನಗಳು 75. ಸಿಂಪಲ್ ಆಗಿ ನೆನ್ಪಿಡಮಂತ. ಹೌದಾ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಲಾಸ್ಟ್ ಒನ್ ಏನಂತ ಕೇಳಿದಾಗ ಇದನ್ನ ಮುಗಿಸಿಬಿಡಂತ ಸೆಷನ್ ಏನಂತ ಕೇಳಿದ್ರ ಲಾಸ್ಟ್ ಪ್ರಶ್ನೆ, ನನ್ನ ಬೊಗಸೆಯ ಆತ್ಮಚರಿತ್ರೆ ಯಾರಿಗೆ ಸಂಬಂಧಪಡ ಅಂತ ಕೇಳೇನ್ರಿ. ನೇರವಾದ ಪ್ರಶ್ನೆ, ನೇರವಾದ ಉತ್ತರ ನೋಡಿ. ಇಲ್ಲಿ ವೀರಪ್ಪ ಮೊಯ್ಲಿಯವರಿಗೆ ಸಂಬಂಧಪಟ್ಟಿದ್ದು ಆತ್ಮಚರಿತ್ರೆ ರೀ. ಇತ್ತೀಚೆಗೆ ಬಿಡುಗಡೆ ಆಯ್ತು. ಕರ್ನಾಟಕ ಕಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಕನ್ನಡ ನಾಡಿನ ಹಿರಿಯ ರಾಜಕಾರಣಿ ಕೂಡ ಹೌದು, ಸಾಹಿತಿಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪು ಮೂಡಿಸಿರ್ತಕ್ಕಂಥ ವೀರಪ್ಪ ಮೊಯ್ಲಿಯವರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ. ಇವರಿಗೆ ಸಂಬಂಧಪಟ್ಟದ ಆತ್ಮಚರಿತ್ರೆ ಯಾವ ಸರ್ ಅಂತ ಕೇಳಿದಾಗ ನನ್ನ ಬೊಗಸೆ ಆಕಾಶ. ಈ ವೀರಪ್ಪ ಮೊಯ್ಲಿಯವರಿಗೆ ನಾವು ಈಗಾಗಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಕೊಟ್ಟಿವಿ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಸರ ಈ ವ್ಯಕ್ತಿ ಅಂತ ಕೇಳಿದಾಗ ಶ್ರೀರಾಮಾಯಣ ಮಹಾನ್ವೇಷಣಂ ಕಾದಂಬರಿಗೆ 2014ರಲ್ಲಿ ಯಾವ ಪ್ರಶಸ್ತಿ ನೀಡುವನು ಅಂತ ಕೇಳಿದಾಗ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ರೀ. ಶ್ರೀರಾಮಾಯಣ ಮಹಾನ್ವೇಷಣಂ ಅನ್ನುವಂಥ ಕಾದಂಬರಿಗೆ ವೀರಪ್ಪ ಮೊಯ್ಲಿಯವರಿಗೆ ಏನಂತ ಕೇಳಿದಾಗ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಕೂಡ ಕೊಟ್ಟಿವಿ. ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಕೊಟ್ಟಿವಿ. ಅದರ ಜೊತೆಗೆ ನನ್ನ ಬೊಗಸೆ ಆಕಾಶ ಅನ್ನುವಂಥ ಆತ್ಮಚರಿತ್ರೆ ಕೂಡ ಬಿಡುಗಡೆ ಮಾಡ್ಯಾರ. ಹಾಗಾದ್ರ ಇವ್ ರಿಲೇಟೆಡ್ ಆಗಿ ಏನೋ ಒಂದೆರಡು ಆಪ್ಷನ್ ಇದೆ ನೋಡಿ. SL ಭೈರಪ್ಪ ಅಂತ ಕೊಟ್ಟಾರ್ರಿ. ಇವ್ರದ್ದು ಏನಂತ ಕೇಳಿದಾಗ ವಿಶೇಷವಾಗಿ SL ಭೈರಪ್ಪ ಅವರಿಗೆ ಸಂಬಂಧಪಟ್ಟಂತೆ ನಾವು ಹಿರಿಯ ಸಾಹಿತ್ಯರು ಕೂಡ ಕರಿಬಹುದು. ಹೌದಾ, ಅವ್ರಿಗೆ ಏನಂತ ಕೇಳಿದಾಗ ಆತ್ಮಚರಿತ್ರೆ ನಾವು ಬಿತ್ತಿ ಅಂತ ಐತೆ ಅವ್ರದ್ದು ಯಾವ್ದು ಸರ್ ಅಂದ್ರೆ
ಭಿತ್ತಿ ಅನ್ನುವಂಥದ್ದು, ಪರ್ವ, ಯಾನ, ಮತದಾನ, ಗೃಹಭಂಗ, ವಂಶವೃಕ್ಷ, ಮಾಂದ್ರ ಅನ್ನುವಂಥ ಕಾದಂಬರಿ, ದಾಟು ಅನ್ನುವಂಥದ್ದು, ಇವೆಲ್ಲ ಯಾರಿಗೆ ಸಂಬಂಧಪಟ್ಟವ ಸರ್ ಅಂದ್ರ ಎಸ್ ಎಲ್ ಭೈರಪ್ಪನವ್ರಿಗೆ ಸಂಬಂಧಪಟ್ಟವ. ಹಾಗಾದ್ರ ಅವ್ರ ಆತ್ಮಚರಿತ್ರೆ ಭಿತ್ತಿ ಅಂತ ಓದ್ಬೋದ್ರಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಮಗಂತೂ ಗೊತ್ತಿರ್ತದ ಕುವೆಂಪು ಅವರಿಗೆ ಸಂಬಂಧಪಟ್ಟಂತೆ. ಇವ್ರದ್ದು ಏನ್ ಸರ್ ಅಂತ ಕೇಳಿದಾಗ ಬಹಳ ಸರಳವಾಗಿ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಕುವೆಂಪು ಅವ್ರಿಗೆ ಕೂಡ ಸಂಬಂಧಪಟ್ಟೈತಿ. ಹೌದಾ, ನೆನಪಿನ ದೋಣಿಯಲ್ಲಿ ಕುವೆಂಪು ಅವ್ರಿಗೆ ಕೂಡ ಸಂಬಂಧಪಟ್ಟೈತಿ. ನೆಕ್ಸ್ಟ್ ಕಡಿದಾಳ ಮಂಜಪ್ಪ ಅವ್ರದ್ದು ಬಹಳ ಚಂದ ಐತ್ರಿ. ಏನ್ ಸರ್ ಅಂತ ಕೇಳಿದಾಗ ಕಡಿದಾಳ ಮಂಜಪ್ಪ ಅವ್ರದ್ದು ನನಸಾಗದ ಕನಸು ಅನ್ನುವಂಥದ್ದು, ನನಸಾಗದ ಕನಸು, ಇದು ಯಾರಿಗೆ ಸಂಬಂಧಪಟ್ಟದ ಸರ್ ಅಂದ್ರಿಗಿನ ಒಂದು ಕಡಿದಾಳ ಮಂಜಪ್ಪ ಅವ್ರಿಗೆ ಕೂಡ ಸಂಬಂಧಪಟ್ಟೈತಿ. ಹಾಗಾದ್ರೆ ವಿಶೇಷವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಆತ್ಮಚರಿತ್ರೆ ಯಾವುದಂದ್ರ ನನ್ನ ಬಹುಶಃ ಆಕಾಶ, ವೀರಪ್ಪ ಮೊಯ್ಲಿಯವರು ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟು ನಮಗೆ ಒಂದಿಷ್ಟು ವಿಷಯ ವಸ್ತು ಏನಂತ ಕೇಳಿದಾಗ ಇವತ್ತಿನ ಒಂದು ತರಗತಿ ಆಗಿರ್ತೈತಿ. ಈ ತರಗತಿಗಳನ್ನ ತಾವು ಒಂದಿಷ್ಟು ಕೇಳೋದ್ರ ಜೊತೆಗೆ ಮತ್ತೊಂದಿಷ್ಟು ವ್ಯಕ್ತಿಗಳಿಗೆ ಏನಂತ ಕೇಳಿದಾಗ ನಮ್ಮ ಗುರುದೇವ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿದ್ದೇ ಆಗಿತ್ತಂದ್ರಿಗಿನ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ತಮಗೆ ತಲುಪ್ತಕ್ಕಂಥ ಪ್ರಯತ್ನ. ತಮ್ಮೆಲ್ಲರಿಗೂ ಕೂಡ ತರಗತಿಗಳನ್ನು ವೀಕ್ಷಣೆ ಮಾಡೋದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.